ಡಾಕ್ಟರ್ ಕೋಳಿಯೂರು ರಾಮಚಂದ್ರ ರಾವ್ ಯಕ್ಷಗಾನ ಪ್ರಪಂಚ ಕಂಡ ಒಂದು ಅದ್ಭುತ ಪ್ರತಿಭೆ. ಬಾಲ್ಯದಲ್ಲಿಯೇ ಗೆಜ್ಜೆ ಕಟ್ಟಿ ವೇಷ ಹಾಕಿ ಯಕ್ಷಗಾನ ಪ್ರಪಂಚವನ್ನು ಪ್ರವೇಶಿಸಿ ಸುಮಾರು 7 ದಶಕಗಳಿಗಿಂತಲೂ ಮೇಲೆ ಯಕ್ಷಗಾನ ಪ್ರಪಂಚವನ್ನು ಜೀವಂತವಾಗಿರಿಸಿದ ಒಂದು ಮಹಾನ್ ಸಾಧಕ. ಈಗ ಡಾಕ್ಟರ್ ಕೋಳಿಯೂರರು 90ರ ಹರೆಯದಲ್ಲಿರುವುದು, ಈಗಲೂ ಅವರು ವೇಷ ಹಾಕಿ ಕುಣಿಯಲು ಉತ್ಸುಕರಾಗಿರುವುದು ಒಂದು ಹೆಮ್ಮೆಯ ಸಂಗತಿ. ಕಲಾರಂಗ ಕಲೆ ಮತ್ತು ಕಲಾವಿದರ ಶ್ರೇಯಸ್ಸಿಗಾಗಿ ದುಡಿಯುತ್ತಿರುವ ಸಂಸ್ಥೆ ಯಕ್ಷಗಾನ ಕಲಾರಂಗ ಪ್ರತಿ ವರ್ಷ ಮೇ 31ರಂದು ಕಲಾವಿದರ ಸಮಾವೇಶವನ್ನು ನಡೆಸಿಕೊಂಡು ಬರುತ್ತಾ ಇದ್ದು, ಪ್ರತಿ ಸಮಾವೇಶದಲ್ಲೂ ನಮ್ಮೊಂದಿಗೆ ಡಾಕ್ಟರ್ ಕೋಳಿಯೂರರು ಹಾಜರಿದ್ದು ನಮ್ಮನ್ನು ಪ್ರೋತ್ಸಾಹಿಸುತ್ತಾ ಬಂದಿದ್ದಾರೆ. ಅವರಿಗೆ ಒಂದು ಅಭಿನಂದನಾ ಕಾರ್ಯಕ್ರಮವನ್ನು ಆಯೋಜಿಸಲು ನಾವು ನಿರ್ಧಾರ ಮಾಡಿದ್ದೇವೆ. ನಮಸ್ಕಾರ.
ನಮಸ್ಕಾರ. ಎಲ್ಲರಿಗೆ ಹಾರ್ದಿಕವಾದ ವಂದನೆಗಳು. ಇಂದು ನಿಜಕ್ಕೂ ಶುಭ ಸಂತೋಷದ ಸಮಾರಂಭ. ನಮ್ಮೆಲ್ಲರಿಗೆ ವಯಸ್ಸಿನಿಂದ, ಅನುಭವದಿಂದ, ಕಲೆಗಾರಿಕೆಯಿಂದ, ಜೀವನದ ಪರಿಪಾಕದಿಂದ ಹಿರಿಯರಾದ ಶ್ರೀಯುತ ಕೋಳಿಯೂರು ರಾಮಚಂದ್ರರಿಗೆ 90 ವಸಂತಗಳು ತುಂಬುತ್ತಾ ಇರುವ ಶುಭ ಸಂದರ್ಭ. ಹೀಗಾಗಿ ಮೊದಲಿಗೆ ನನ್ನ ಪರವಾಗಿ, ತಮ್ಮೆಲ್ಲರ ಪರವಾಗಿ, ಕಲಾ ಜಗತ್ತಿನ ಪರವಾಗಿ ಆ ಹಿರಿಯರಿಗೆ ಅಭಿವಂದನೆಯನ್ನ ಸಲ್ಲಿಸ್ತಾ ಇದ್ದೀನಿ. ನಿಜ, ಮಾತಾಡಬೇಕು ಅಂತ ತುಂಬಾ ಆಸೆ ಉಂಟು. ಆದರೆ ನನ್ನ ದುರ್ದೈವ, ನಾನು ಯಕ್ಷಗಾನದ ಕಡೆಗೆ ಆಸಕ್ತನಾಗಿ ದಕ್ಷಿಣ ಕನ್ನಡಕ್ಕೆ ಕಾಲಿಡುವ ಹೊತ್ತಿಗೆ ಬಲುಮಟ್ಟಿಗೆ ಅವರು ತಮ್ಮ ರಂಗಜೀವನದಿಂದ, ಸಕ್ರಿಯವಾದ ರಂಗಜೀವನದಿಂದ ನಿವೃತ್ತಪ್ರಾಯರೇ ಆಗಿದ್ರು. ಹೀಗಾಗಿ ನಾನು ಕೋಳಿಯೂರು ಅವರನ್ನ ವ್ಯಕ್ತಿಯಾಗಿ ಕೆಲಮಟ್ಟಿಗೆ ಕಂಡಂತೆ ಅವ್ರನ್ನ ಕಲಾವಿದರಾಗಿ ರಂಗದ ಮೇಲೆ ಕಾಣುವ ಅವಕಾಶದಿಂದ ವಂಚಿತನಾಗಿದ್ದೇನೆ. ಆದರೆ ವ್ಯಕ್ತಿ ಕೂಡ ಕಲಾ ಜೀವನದಲ್ಲಿ ಬೆಳಗಿದಂಥ ಕಲಾವಿದರಷ್ಟೇ ಮುಖ್ಯವಾದವರು, ಅಷ್ಟೇ ಆದರಣೀಯರಾದವರು, ಆತ್ಮೀಯರಾದವರು. ನಾನು ದಕ್ಷಿಣ ಕನ್ನಡಕ್ಕೆ ಸುಮಾರು 3 ದಶಕಗಳಿಗೂ ಹಿಂದಿನಿಂದ ಬಂದು ಹೋಗುವ ಬಳಕೆ ಇಟ್ಟುಕೊಂಡಾಗ ಹಲವು ವೇದಿಕೆಗಳಲ್ಲಿ ಅವರು ಕಾಣಿಸ್ಕೊಳ್ತಾ ಇದ್ರು. ಇದು ಒಂದು ವಿಶೇಷವಾದ ಸಂಗತಿ. ಯಾಕೆಂದ್ರೆ ಒಂದು ಕಲೆಯ ಮಟ್ಟಕ್ಕೆ ತಮ್ಮನ್ನ ತಾವು ತೆತ್ತುಕೊಂಡಂತಹ ಕಲಾವಿದರು ಮತ್ತೆ ಬೇರೆ ಕಲೆಗಳನ್ನ ಕಾಣಲು ಬರುವುದಾಗಲಿ, ಬೇರೆ ಕಲಾವಿದರನ್ನ, ಬೇರೆ ಕಲಾ ಪ್ರಕಾರಗಳನ್ನ ಕಂಡು ಆಸ್ವಾದಿಸುವುದಾಗಲಿ ವಿರಳ. ಆದರೆ ನಾನು ನನ್ನ ಅನೇಕ ಕಾರ್ಯಕ್ರಮಗಳಲ್ಲಿ, ಬೇರೆ ಬೇರೆ ಭಾಷಣ ಅವಧಾನಗಳಲ್ಲಿ ಕೂಡ ಕೋಳಿಯೂರವರನ್ನ ಆಗೀಗ ಕಾಣ್ತಾ ಇದ್ದೆ. ಆ ಮೂಲಕವಾಗಿ ಅವರಿಗೆ ಸಾಹಿತ್ಯದಲ್ಲಿ, ಕಲೆಯಲ್ಲಿ ಇದ್ದ ವೈವಿಧ್ಯಮಯವಾದ ಆಸಕ್ತಿ ಏನು ಅಂತ ಗೊತ್ತಾಗ್ತಾ ಇತ್ತು. ಅವರು ತುಂಬಾ ಸ್ನಿಗ್ಧರಾದವರು. ಆಡಂಬರದಿಂದ ಎದ್ದು ತೋರುವಂತಹ ರೀತಿಯಲ್ಲಿ ಅವರ ವರ್ತನೆ ಇರ್ತಾ ಇರಲಿಲ್ಲ. ಎಂದು ಅವರ ಆಂಗಿಕ ವಾಚಕಗಳು ಸಂಯಮದಿಂದ ಕೂಡಿದ್ವು ಅನ್ನೋದ್ರೊಳಗೆ ಯಾವುದೇ ಸಂದೇಹವಿಲ್ಲ. ಆಮೇಲೆ ಅವರ ಪರಿಚಯ ಬೆಳೀತಾ ಇದ್ದಂತೆ ಅವರು ಬಂದು ತುಂಬಾ ಸ್ನೇಹದಿಂದ, ಯಾವುದೇ ಹಿರಿತನದ ಜರ್ಬು ದರ್ಪ ಇಲ್ಲದೆ ಬಂದು ಕೈ ಹಿಡಿದು ಮಾತನಾಡಿಸ್ತಾ ಇದ್ರು. ಇದು ಪ್ರಾಯಶಃ ಅನೇಕರು ಅನುಭವಿಸಿರತಕ್ಕಂಥದ್ದು ಅಂತ ಅನಿಸುತ್ತದೆ. ಆ ಸ್ನಿಗ್ಧತೆ, ವಾತ್ಸಲ್ಯ ಬಹಳ ದೊಡ್ಡದಾದದ್ದು.
ಜೊತೆಗೆ ಆ ಮಂದಹಾಸವೂ ಅಷ್ಟೇ. ಪ್ರಾಯಶಃ ಅವರ ಈ ವ್ಯಕ್ತಿ ಸ್ವಭಾವದಿಂದಲೇ ಅವರು ತುಂಬಾ ಗಂಭೀರವಾದ ಸತ್ವ ಪ್ರಧಾನವಾದ ಪಾತ್ರಗಳನ್ನ ರಂಗಭೂಮಿಯಲ್ಲಿ ತುಂಬಾ ಚೆನ್ನಾಗಿ ಕಳಿಸ್ತಾ ಇದ್ರು ಅಂತ ಅನ್ಸುತ್ತೆ. ನಾನು ಏಕವ್ಯಕ್ತಿ ಯಕ್ಷಗಾನಕ್ಕೆ ಕೈ ಹಾಕಿದಾಗ ನನಗೆ ಮಂಟಪ್ರಭಾಕರ್ ಉಪಾಧ್ಯಾಯರ ಮೂಲಕವಾಗಿ ನಮ್ಮ ಕೂಳ್ಳಿಯೂರವರ ಪರಿಚಯ ಇನ್ನಷ್ಟು ಮತ್ತಷ್ಟು ಆಗ್ತಾ ಬಂತು. ಮಂಟಪರು ಅವರ ಅನೇಕ ರಂಗ ಪ್ರಯೋಗಗಳನ್ನ ಕಂಡವರು, ಅವರ ಸಹವರ್ತಿಯಾಗಿ ರಂಗದಲ್ಲಿ ಕೂಡ ದುಡಿದವರು. ಹೀಗಾಗಿ ಅವರ ಕೆಲವೊಂದು ಮಾತುಗಳನ್ನು ನಾನಿಲ್ಲಿ ಜ್ಞಾಪಿಸಿಕೊಳ್ತೀನಿ. ಮಂಟಪರು ಪದೇ ಪದೇ ಹೇಳ್ತಾ ಇದ್ರು, ಕೂಳ್ಳಿಯೂರವರು ತುಂಬು ಗಾಂಭೀರ್ಯದ ಪಾತ್ರಗಳು. ಉದಾಹರಣೆಗೆ ಸೈರಂಧ್ರಿ, ದ್ರೌಪದಿ ಮತ್ತು ದಾಕ್ಷಾಯಣಿ, ಅಂಬೆ ಈ ರೀತಿಯಾದ ಪಾತ್ರಗಳಲ್ಲಿ ಬಹಳ ಘನತೆಯಿಂದ ನಡ್ಕೊಳ್ತಾ ಇದ್ರು ಅಂತ. ಅದೊಂದು ಸೀತೆ ಇರ್ಬೋದು, ಮಂಡೋದರಿ ಇರ್ಬೋದು, ಅಥವಾ ಸಾವಿತ್ರಿ ಇರ್ಬೋದು, ಈ ರೀತಿಯಾದ ಪಾತ್ರಗಳನ್ನ ಬಹಳ ಚೆನ್ನಾಗಿ ಬಹಳ ಒಳ್ಳೆಯ ರೀತಿಯಲ್ಲಿ ನಿರ್ವಾಹ ಮಾಡ್ತಾ ಇದ್ರು. ಅವರ ದೇಹ ಭಾಷೆ ಅದಕ್ಕೆ ತಕ್ಕಂತೆ ಇತ್ತು ಅಂತ. ತುಂಬಾ ದೊಡ್ಡ ಕಷ್ಟ ಇರುವುದು ಪುರುಷರು ಸ್ತ್ರೀವೇಷ ಮಾಡುವಾಗ ಹೇಗೋ ಸ್ವರದ ಬಗೆಗೆ ಒಂದು ಮಟ್ಟದ ಗಮನ ಇಟ್ಕೊಳ್ಬಹುದು, ಆದರೆ ದೇಹ ಭಾಷೆಯ ಕಡೆಗೆ ಗಮನ ಇಟ್ಕೊಳ್ಳೋದು ಬಹಳ ಕಷ್ಟ. ಆಂಗಿಕದ ಮೇಲೆ ಹತೋಟಿ ತಂದುಕೊಡೋದು ಮತ್ತೆ ಆ ಅತಿಯಾದ ಎಚ್ಚರದಿಂದ ಆಂಗಿಕ ಅನೌಚಿತ್ಯದ ಕಡೆಗೆ, ಅಧಿಕರಣದ ಕಡೆಗೆ ಜಾರುವಂಥದ್ದು ಉಂಟು. ಹಾಗಾಗದೆ ಕೂಳ್ಳಿಯೂರವರು ಮಾಡ್ತಾ ಇದ್ರು ಅಂತ. ಇದು ಬಹಳ ದೊಡ್ಡ ಶಕ್ತಿ ಅವರದು. ಅದೇ ರೀತಿಯಲ್ಲಿ ಅವರ ಕಂಠಸ್ವರ, ಅವರ ರಂಗಕ್ಕಾಗಿ, ಸ್ತ್ರೀ ವೇಷಕ್ಕಾಗಿ ಕೃತಕವಾಗಿ ತಮ್ಮ ಧ್ವನಿಯನ್ನ ಮಾರ್ಪಾಡು ಮಾಡಿಕೊಳ್ತಾ ಇರಲಿಲ್ಲ. ಆದರೆ ಭಾವ ತುಂಬಿ ಬಂದು ಪಾತ್ರವೇ ತನ್ನೊಳಗೆ ಮೈವತ್ತಾಗ ಆ ಕಂಠ ಪಾತ್ರದ ಸತ್ವಕ್ಕೆ ಸರಿಯಾಗಿ ಸಂವಾದಿ ಆಗ್ತಾ ಇತ್ತು. ಇದು ಬಹಳ ದೊಡ್ಡದು. ಸ್ತ್ರೀವೇಷ ಪಾತ್ರಧಾರಿಗಳು ಎಷ್ಟೋ ಬಾರಿ ಕೃತಕವಾಗಿ ಧ್ವನಿಯನ್ನ ಕುಗ್ಗಿಸಿಕೊಳ್ಳೋದು, ಏರು ದನಿಯಲ್ಲಿ ಮಾತನಾಡುವುದು, ಇದೆಲ್ಲ ನಾವು ಬರೀ ಯಕ್ಷಗಾನದಲ್ಲಿ ಮಾತ್ರವಲ್ಲದೆ ಇನ್ನೂ ಅನೇಕ ರಂಗ ಪ್ರಕಾರಗಳಲ್ಲಿ ಎಲ್ಲೆಲ್ಲ ಪುರುಷರು ಸ್ತ್ರೀವೇಷ ಮಾಡಬೇಕು ಅವರಿಗೆಲ್ಲ ಕಾಡುವಂತ ಒಂದು ಸಮಸ್ಯೆ. ಆದ್ರೆ ಕೂಳ್ಳಿಯೂರವರು ತುಂಬಾ ಅದ್ಭುತವಾಗಿ ಈ ಸಮಸ್ಯೆಯನ್ನ ನಿರ್ವಾಹ ಮಾಡಿಕೊಂಡಿದ್ರು. ಅದು ಯಾವ ಕಲಾವಿದರಿಗೂ ಕೂಡ ತುಂಬಾ ದೊಡ್ಡ ಮಾರ್ಗದರ್ಶಿ ಅಂತ ಅನಿಸುತ್ತದೆ. ಜೊತೆಗೆ ಅಳತೆ ತಪ್ಪದಂತೆ, ಹದವರಿತಂತೆ ಮಾತು. ಪ್ರಾಯಶಃ ಇದರಲ್ಲಿ ಅವರ ಹಿರಿಯರುಗಳು ಹಲವರು ಮಾರ್ಗದರ್ಶಿಗಳಾಗಿದ್ರು ಅಂತ ಅನಿಸುತ್ತೆ. ನನಗೆ ಕೂಳ್ಳಿಯೂರವರು ಹೇಳಿದ್ರು, ನಮ್ಮ ದೇರಾಜಿಯವರು, ಕುರಿಯದವರು, ಇವರೆಲ್ಲ ಅವರಿಗೆ ಈ ದೃಷ್ಟಿಯಿಂದ ಮಾರ್ಗದರ್ಶಿಗಳಾಗಿದ್ದರು ಅಂತ. ಪ್ರಾಯಶಃ ಅವರು ದೊಡ್ಡ ದೊಡ್ಡ ತಾಳಮದ್ದಳೆಯ ಅರ್ಥಧಾರಿಗಳ ಮೂಲಕ ಕೂಡ ಈ ಒಂದು ವಿಷಯವನ್ನ ತಿಳ್ಕೊಂಡಿದ್ರು ಅಂತ ಅನಿಸುತ್ತದೆ. ಒಟ್ಟಿನಲ್ಲಿ ಪಾತ್ರ ಸ್ವಭಾವ, ಪಾತ್ರಶೀಲ, ಪಾತ್ರ ಸತ್ವ, ಈ ಮೂಲಕವಾಗಿಯೇ ಅವರಿಗೆ ಬೇಕಾಗಿರುವಂತಹ ಧ್ವನಿ, ಆ ಧ್ವನಿಗೆ ತಕ್ಕಂತ ಪದಗಳು ಒದಗ್ತಾ ಇತ್ತು ಅನ್ಸುತ್ತೆ. ಆ ತುಂಬು ಗಾಂಭೀರ್ಯ ಬಹಳ ಬಹಳ ಮುಖ್ಯವಾದದ್ದು. ಯಾಕೆಂದ್ರೆ ಯಕ್ಷಗಾನದ ಬಗೆಗೆ ಹೊರಗಿನವರು ಸಾಮಾನ್ಯವಾಗಿ ಮಾಡುವ ಆಕ್ಷೇಪ ಏನಂದ್ರೆ ಅತಿಕರಣ ಅಂತ. ಈ ಅತಿಕರಣ ನಮ್ಮ ಕೂಳ್ಳಿಯೂರವರ ಹತ್ತಿರವೂ ಸುಳಿತಾ ಇರಲಿಲ್ಲ ಅಂತ ನಾನು ಭಾವಿಸಿದ್ದೀನಿ. ಆಮೇಲೆ ಒಂದು ಸ್ವಾರಸ್ಯಕರವಾದ ಸಂಗತಿ ಏನೆಂದರೆ, ಮಂಟಪರ ಏಕವ್ಯಕ್ತಿ ಯಕ್ಷಗಾನದ ಪ್ರಯೋಗಗಳು ಹೆಚ್ಚಾಗಿ ವ್ಯಾಪಿಸ್ತಾ ಇದ್ದಂತೆ ತುಂಬಾ ಹಿರಿಯರಾದ ತೆಂಕುತಿಟ್ಟಿನ ಪ್ರಮುಖ ಅಗ್ರಮಾನ್ಯ ಸ್ತ್ರೀವೇಷಧಾರಿಗಳಾಗಿದ್ದ ಕೂಳ್ಳಿಯೂರವರು ಮತ್ತು ಬಡಗಿನ ಪ್ರಮುಖ ಸ್ತ್ರೀವೇಷಧಾರಿಗಳಾಗಿದ್ದ ನಮ್ಮ ಅರಾಟೆ ಮಂಜುನಾಥ ಅವರು, ಇವರಿಬ್ಬರೂ ಕೂಡ ಒಮ್ಮೆ ಬಂದಿದ್ರು. ಅದು ನನಗೆ ಇನ್ನೂ ನೆನಪಿನಲ್ಲಿದೆ. ಮಂಗಳೂರಿನ ಮಂಟಪ್ರಭಾಕರ್ ಉಪಾಧ್ಯಾಯರ ತಮ್ಮ ಡಾಕ್ಟರ್ ಮನೋಹರ್ ಉಪಾಧ್ಯಾಯರ ಮನೆಗೆ ಬಂದಿದ್ರು. ಅವರು ಕೇಳಿದ್ರು, ನಮಗೂ ಯಾವುದಾದ್ರೂ ಒಂದು ರೀತಿಯಲ್ಲಿ ಏಕವ್ಯಕ್ತಿ ಯಕ್ಷಗಾನದಲ್ಲಿ ಈ ಬಗ್ಗೆ ಏಕಹಾರ್ಯದಲ್ಲಿ ಅಥವಾ ದ್ವಿಹಾರ್ಯ ಇದರೊಳಗೆ ಭಾಗವಹಿಸಬೇಕು ಅಂತ ಅಪೇಕ್ಷೆ ಇದೆ ಅಂತ. ನನಗೆ ತುಂಬಾ ಸಂತೋಷವಾಯಿತು. ನಮ್ಮ ಪ್ರಯೋಗಗಳ ಒಂದು ಧನ್ಯತೆಯ ಕ್ಷಣ ಅಂತ ಅನಿಸ್ತು. ಯಾಕೆಂದ್ರೆ ಸಾಮಾನ್ಯವಾಗಿ ಹೇಳುವುದುಂಟು, ಕವಿಗೆ ಕವಿ ಮುನಿವಂ ಅಂತ, ಪಂಡಿತಂ ಪಂಡಿತೋ ದೃಷ್ಟ ಶ್ವಾನವದ್ ಗುರ್ಗುರಾಯತೆ ಅನ್ನುವ ಮಾತುಗಳು ಇದ್ದೇ ಇವೆ. ಆದ್ರೆ ಈ ಇಬ್ಬರು ಕಲಾವಿದರು, ವಿಶೇಷತಃ ಕೂಳ್ಳಿಯೂರವರು ಅಷ್ಟು ಹಿರಿಯರಾದವರು ಬಂದು ನಾನು ಈ ರೀತಿಯ ಅದ್ರೊಳಗೆ ಪಾತ್ರ ವಹಿಸಬೇಕು ಅಂದ್ರೆ ನಮ್ಮ ಏಕವ್ಯಕ್ತಿ ಪ್ರಯೋಗ ಅವರ ಅಂತರಂಗವನ್ನ ಮುಟ್ಟಿದೆ ಅಂತ ಅನಿಸ್ತು. ತುಂಬಾ ಪ್ರಯೋಗಗಳನ್ನ ಕಂಡು ಸಂತೋಷ ಪಟ್ಟಿದ್ರು, ಚೌಕಿಗೆ ಬಂದು ಮೆಚ್ಚುಗೆ ಹೇಳಿದ್ರು. ಹೀಗಾಗಿ ಅವರ ಅವ್ಯಾಜವಾದ ಪ್ರೀತಿಯಿಂದ ಅವರು ಪಾತ್ರ ವಹಿಸೋದಕ್ಕೆ ಬರ್ತೀನಿ ಅಂತ. ಅದಕ್ಕಾಗಿ ನಾನು ಬೇರೆ ಬೇರೆ ನಾಯಿಕಾ ಪ್ರಕಾರಗಳನ್ನು ಇಟ್ಟುಕೊಂಡು ಒಂದು ಪ್ರಯೋಗ ಮಾಡೋಣ ಅಂತ ಅವರಿಗೆ ಸಲಹೆ ಸೂಚನೆಗಳನ್ನು ನಿವೇದಿಸಿದೆ. ಉದಾಹರಣೆಗೆ ನಾಯಿಕೆಯರಲ್ಲಿ ಸ್ವೀಯ, ಪರಕೀಯ, ಸಾಧಾರಣ ಅಂತ 3 ಪ್ರಕಾರ ಉಂಟು. ಅದನ್ನ ಹೇಗೆ ನಿರ್ವಾಹ ಮಾಡಬಹುದು ಅಂತ ಅದಕ್ಕಾಗಿ ಕೆಲವೊಂದು ಹಾಡುಗಳನ್ನು ಕೂಡ ನಾನು ಬರೆದಿಟ್ಟಿದ್ದನ್ನ ತಂದು ಅವರ ಮುಂದೆ ಯಾವತ್ತು ತೋರಿಸಿದೆ. ಒಬ್ಬ ಪರಕೀಯ ನಾಯಕಿ, ಸಾಧಾರಣ ನಾಯಕಿ ಅಂದ್ರೆ ಬೆಲೆಬಿಂಡು, ಅವಳು ಒಬ್ಬ ಗರತಿಯ ಮನೆಯಲ್ಲಿ ಕಿಚ್ಚು ಹಾಕಿರುತ್ತಾಳೆ.
ಆಗ ಗರತಿ ರಸ್ತೆಯಲ್ಲಿ ಹೋಗ್ತಾ ಇದ್ದ ಆ ಬೆಳೆಬೆಣ್ಣನ್ನು ಕಂಡು ಕೈ ಹಿಡಿದು ತಡೆದು, ನೀನಲ್ಲವೇ ನನ್ನ ಮನೆಯನ್ನು ಹಾಳು ಮಾಡಿದವಳು ಅಂತ ಅವಳನ್ನ ನಯವಾದರೂ ನಿಶ್ಚಯವಾದ ರೀತಿಯಲ್ಲಿ ದಬಾಯಿಸುವಂಥದ್ದು. ಆ ಪದ್ಯದ ಸಾಲುಗಳು ನನಗಿನ್ನೂ ಜ್ಞಾಪಕವೇ. ಆಹಾ ನೀನೇ ಅವಳಲ್ಲವೇ, ಓಹೋ ನೀನಾಕೆ ಅಲ್ಲವೇ, ಕಂಡವರ ಕುಟುಂಬದಿ ಕಿಚ್ಚಂಡಮಾಯಿಸಿ ಅವ ಹದವ ಕೆಡಿಸುವ ಈ ಸಾಲುಗಳನ್ನ ಅವರು ಕೇಳ್ತಾ ಇದ್ದಂತೆ ತುಂಬಾ ಸಂತೋಷ ಪಟ್ರು. ಆಮೇಲೆ ಈ ನಾಯಕ ಸ್ವರೂಪ ಏನು ಅಂತ ಅವರು ಸ್ವಲ್ಪ ಕಾಲ ಆಲೋಚನೆ ಮಾಡಿದ್ರು, ಕೇಳಿದ್ರು. ಯಾಕೆಂದ್ರೆ ಈ ಶಬ್ದಗಳು ಹೊಸವಾಗಿರ್ಬೋದು, ಸ್ವೀಯ, ಪರಕೀಯ, ಸಾಧಾರಣ. ಆದರೆ ಪಾತ್ರ ಸ್ವಭಾವಗಳು, ವ್ಯಕ್ತಿಗಳು, ಆ ರೀತಿಯಾದ ಸನ್ನಿವೇಶಗಳು ಯಾವುದೇ ರಂಗಕಲೆಗೆ ದೂರ ಅಲ್ಲ ಅಲ್ವೇ. ಅಲ್ಲಿಂದಲ್ಲಿಗೆ ಮಂಟಪರು ಆ ಬೆಳವಣ್ಣಿನಂತೆ ಆ ಪಾತ್ರವನ್ನ ಸ್ವೀಕರಿಸಿ ಒಂದು ಟ್ರಯಲ್ ರನ್ ತರಹ ಮಾಡುತ್ತೆ. ನಮ್ಮ ಕೋಳಿಯವರವರು ಆ ಗೃಹಿಣಿಯಂತೆ ಅಲ್ಲಿಂದಲ್ಲಿಗೆ ಅಭಿನಯ ಮಾಡಿದ್ರು. ಆಗ ನನಗೆ ಅವರ ಈ ಸಾತ್ವಿಕ ಅಭಿನಯದ ಒಂದು ಹೊಳಹು ಕಾಣಿಸ್ತು. ಆದರೆ ದುರ್ದೈವ, ಅದು ಮುಂದೆ ಫಲಕಾರಿಯಾಗಿ ಮುಂದುವರಿಯಲಿಲ್ಲ. ಏನೇ ಇದ್ರೂ ಆ ಹೊತ್ತು 1-2-3 ಗಂಟೆಗಳ ಕಾಲ ಕೋಳಿಯೂರವರು ಮತ್ತು ಅರಾಟಿಯವರು, ಮಂಟಪರು ಎಲ್ಲ ಸೇರಿ 2-3 ಈ ಒಂದು ಪದಗಳನ್ನ, ಬೇರೆ ಬೇರೆ ನಾಯಿಕಾ ಪ್ರಕಾರದ ಪದಗಳನ್ನ ಅಭಿನಯ ಮಾಡಿದ್ದು ನನಗಿನ್ನೂ ಚೆನ್ನಾಗಿ ಹಸುರಾಗಿ ಜ್ಞಾಪಕ ಇದೆ. ಯಾಕೆಂದ್ರೆ ಈ ಅಂಶವನ್ನು ನಾನು ಎಲ್ಲರ ಜೊತೆ ಈ ಹೊತ್ತಿನಲ್ಲಿ ಹಂಚಿಕೊಳ್ತಾ ಇರೋದಕ್ಕೆ ಕಾರಣ ಕೋಳಿಯೂರವರ ಮನಸ್ಸು ತೆರೆದಿತ್ತು ಅನ್ನುವುದು. ಆಮೇಲೆ ಅವರು ತಮಗಿಂತ ಎಷ್ಟೋ ಚಿಕ್ಕವರಾದವರಿಂದ ಕೂಡ ಪಡೆಯೋದಿಕ್ಕೆ ಯಾವುದೇ ಸಂಕೋಚ ಪಡ್ತಾ ಇರಲಿಲ್ವಲ್ಲ, ತುಂಬಾ ತುಂಬಾ ದೊಡ್ಡದಾದ ಅಂಶ. ಅದು ವಯಸ್ಸಾದಂತೆ ವ್ಯಕ್ತಿಗಳಿಗೆ ಗೊತ್ತಾಗುತ್ತದೆ. ಬೇರೊಬ್ಬರ ಎದುರಿಗೆ ಅನುಭವ ವೃದ್ಧರಲ್ಲದವರ ಎದುರಿಗೆ ಹೋಗಿ ಕೇಳುವುದು ಅಂತಂದ್ರೆ ತುಂಬಾ ದೊಡ್ಡದು. ಅದೇ ಅವರ ವ್ಯಕ್ತಿತ್ವಕ್ಕೆ ಒಂದು ಒಳ್ಳೆಯ ನಿದರ್ಶನ ಅನಿಸುತ್ತದೆ. ಇಂಥ ಕೋಳಿಯೂರವರು ರಂಗಕಲೆಯಲ್ಲಿ ಇಷ್ಟು ವರ್ಷ ದುಡಿದ ಮೇಲೆ ಸಹೃದಯರಾಗಿ, ರಸಿಕರಾಗಿ, ಮತ್ತೆ ಇಡೀ ಯಕ್ಷಗಾನದ ಸ್ತ್ರೀವೇಷದ ಪರಂಪರೆಗೆ ಒಂದು ಸಾಕ್ಷಿಯಾಗಿ ನಿಂತಿದ್ದಾರಲ್ಲ, ಅದು ಬಹಳ ದೊಡ್ಡದು. ಹೀಗಾಗಿ ಆ ಸಾಕ್ಷಿ ಪ್ರಜ್ಞೆಯಾದ ಸ್ತ್ರೀಮೂರ್ತಿಗೆ ನನ್ನ ವಂದನೆ ಮತ್ತೆ ಅಭಿವಂದನೆ ಸಲ್ಲಿಸ್ತಾ ಇದ್ದೀನಿ. ಕೋಳಿಯೂರವರಿಗೆ, ಅವರ ಕುಟುಂಬದವರಿಗೆ ಮತ್ತು ಅವರ ಪರಂಪರೆಯನ್ನು ಮುಂದುವರಿಸ್ತಾ ಇರ್ತಕ್ಕಂಥ ಅವರ ಸುಪುತ್ರಿಯವರಿಗೆ ಮತ್ತು ಇಷ್ಟು ಒಳ್ಳೆಯ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರ್ತಕ್ಕಂಥ ನಮ್ಮ ಕಲಾರಂಗದವರಿಗೆ ವಿಶೇಷವಾಗಿ ನನ್ನ ಅಭಿನಂದನೆಗಳು, ಧನ್ಯವಾದಗಳು. ಕಲಾರಂಗ ನಿಸ್ವಾರ್ಥವಾಗಿ, ನಿರ್ಮಮವಾಗಿ, ವ್ಯಾಪಕವಾದ, ಸಮರ್ಥವಾದ ರೀತಿಯಲ್ಲಿ ಇಷ್ಟು ಕಾಲದಿಂದ ಕಲಾ ಸೇವೆ ಮಾಡಿಕೊಂಡು ಬಂದಿದೆ. ಪ್ರಾಯಶಃ ಯಕ್ಷಗಾನದ ವೃತ್ತಿ, ಹವ್ಯಾಸಿ, ಹರಕೆ ಮೊದಲಾದ ಬಹುಪ್ರಕಾರದ ಮೇಳ ವಿಭಾಗಗಳಿಗೆ, ಬಹುಬಗೆಯ ವ್ಯವಸ್ಥೆಗಳಿಗೆ ಎಲ್ಲಕ್ಕೂ ಕೂಡ ಒಂದೇ ಹಾಸು ಉಂಟು ಅಂತಂದ್ರೆ ಉಡುಪಿಯ ಕಲಾರಂಗ ಅನಿಸುತ್ತದೆ. ಅಲ್ಲಿರುವ 10 ಜನ ಉತ್ಸಾಹಿಗಳಾದ ಕಾರ್ಯಕರ್ತರು ಸ್ವಯಂ ಕಲಾವಿದರಾದವು. ಕಲಾವಿದರಿಗೂ ಸಂಘಟನೆಗೂ ತುಂಬಾ ದೂರ ಅಂತಾರೆ. ಮತ್ತೆ ಸಂಘಟನೆ, ಕಲಾವಿದರು ಬಂದ್ರೆ ಸಹೃದಯತೆ ಮತ್ತೂ ದೂರ ಅಂತಾರೆ. ಇವೆಲ್ಲಕ್ಕೂ ಕೂಡ ಉತ್ತರದಾಯಿಯಾಗಿ ಅವಷ್ಟನ್ನು ಕೂಡ ಸುಳ್ಳು ಮಾಡುವಂತೆ ಕಲಾವಿದ, ಸಂಘಟನೆ, ಸಹೃದಯತೆ ಮತ್ತು ಅದರೊಳಗೆ ಸಾಮರ್ಥ್ಯ, ಸ್ನೇಹ ಇವನ್ನೆಲ್ಲ ತುಂಬಿಸಿಕೊಂಡಂತ ನಮ್ಮ ಕಲಾರಂಗದ ಎಲ್ಲ ಪ್ರತ್ಯಕ್ಷ ಪರೋಕ್ಷ ಕಾರ್ಯಕರ್ತರಿಗೆ, ಸ್ನೇಹಿತರಿಗೆ ಮತ್ತೆ ಮತ್ತೆ ನನ್ನ ವಂದನೆಗಳು. ಈ ಒಂದು ಶುಭ ಸಮಾರಂಭದಲ್ಲಿ ಪಾಲ್ಗೊಂಡು ಅದನ್ನು ಚಂದ ಕಾಣಿಸ್ತಾ ಇರ್ತಕ್ಕಂಥ ಪ್ರತಿಯೊಬ್ಬರಿಗೂ ಕೂಡ ನನ್ನ ಕೃತಜ್ಞತೆ, ನಮಸ್ಕಾರ ಸಲ್ಲುತ್ತದೆ. ಧನ್ಯವಾದ.
ಬಾರಿಗೆ ಎಂಕ್ ನಲ್ಪಿಲ್ಲ ನಲಿಪುರ ಬಂಡೇನು ಏನೆಲ್ಲ ನಲಿಪಾವೆ ಅವು ಸಮ ಹತ್ತಿರ ಓ ಈ ಭೂಲೋಕಡು ಕತ್ತಾಡ ಮಿತ್ತದ ಸ್ವರ್ಗ ಲೋಕಡು ಕಿತ್ತದ ಪಾತಾಳ ಲೋಕಡು ಈ ತುಮಲ್ಲ ವೈಭವದ ಇಲ್ಲಿ ಈ ಸಂಪತ್ತು ಸೌಭಾಗ್ಯ ಯಾರೇ ಗುಂಡಿಯ ಏನೇ ಪಂಚರಿಯರು ಉಂಡು ಸ್ವರ್ಗೋಳಿಗೆ ಏನು ಸ್ವರ್ಗ ಹೋದ್ ಬರ್ತೀನಿ ಈ ಜಪ್ಪ ಒಕ್ಕಡೆ ಆಯ್ ಬಣ್ಣ ಪೆಂದು ಮೇಲೆ ಮಾಡ್ಕೊಂಡು ಸ್ವರ್ಗ ಹೋದ್ ಬರ್ತೀನಿ ನರವಾಣಿ ಮಲ್ಪವು ಬಿದ್ದಾಡಿನ ಕುಲಕಿರ ಇಜ್ಜಿಡೆ ಇಜ್ಜಾಮಿನ ಮಾತ ಮಾಡ್ಕೊಂಡು ಬರೆಯರ ಅವಾಗ ಉಂಡು ಏಂದ್ರದು ಅಷ್ಟ ಐಶ್ವರ್ಯ ಸಂಪನ್ನೆ ಪೂರ ಗ್ಯಾಸ್ ಇಂದು ಕಣ್ಣಿಗೂ ತೋಜಿರಂತ ಸೌಭಾಗ್ಯ ನಮ್ಮವು ಇದು ಮನೆ ದೂರ ಪುತ್ತೂರ ವೈದೂರ್ಯ ವರ್ಗದ ಮಾಣಿಕ್ಯ ಮಾಡುದು ಎಂಚಿನೇತ ಮಾಡು ಈ ತೂರ ಕೊಳ್ಳಿರ ಮಾಡು ಬಂಗಾರದ ಗೋಡೆ ಅಂತ ಆಯ್ತು ಬೇಟೆ 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 ಅಂತ ಭೂಮಾನು ಮುತ್ತು ರತ್ನ ಮಾಣಿಕ್ಯ ವೈದ್ರ ವೈಡೂರ್ಯ ಹೌದಮ್ಮ ನನ್ನೊಂದಿಗೆ ನೀವು ನನ್ನ ತವರು ಮನೆಯಿಂದ ಬಂದವಳು ನಿತ್ಯದಲ್ಲಿ ಏನಾದರೂ ಹೊಸ ವಿಷಯವನ್ನು ತಂದು ನನಗೆ ತಿಳಿಸಿ ನನಗೆ ಸಂತೋಷ ಕೊಡುವುದು ನಿನ್ನ ಕರ್ತವ್ಯವೇ ಆಗಿದೆ. ಇನ್ನು ತಂದೆಯಲ್ಲ ಈ ಸುದ್ದಿಯನ್ನು ಹೌದಮ್ಮ ಯಾರೂ ತಿಳಿದಿಲ್ಲ, ಯಾರಿಗೂ ತಿಳಿಸಲಿಲ್ಲ. ಇಲ್ಲ ಮಹಾರಾಜರು ಏಕಾಂತದಲ್ಲಿ ನಾಳೆ ಶ್ರೀರಾಮನಿಗೆ ಪಟ್ಟ ಹೀಗೆ ನಿರ್ಣಯವನ್ನು ಮಾಡಿ ಪಟ್ಟ ಹೀಗೆ ನಿರ್ಣಯವನ್ನು ಮಾಡಿದೆ. ಹೌದೇ ಅದರಲ್ಲಿ ಮಂತ್ರಿಯಾದಂತಹ ಸುಮಂತನೊಡನೆ ವಸಿಷ್ಠರೊಡನೆ ನಿರ್ಣಯಿಸಿದ ಬಳಿಕ ಇನ್ನು ತಪ್ಪುವುದಕ್ಕೇನು ಸಾಧ್ಯವೇ ಇಲ್ಲ. ಕೆಲಸ ಬಿಟ್ಟು ನಿದ್ರೆ ಮಾಡ್ತಾನೆ. ಸರಿ ಕಂಡುಬಿಟ್ಟು ಕಂಡೆ ಕಂಡೆ ಈಗ ಕಂಡೆ ಪುತ್ತೂರು ರಾತ್ರಿ ರಾತ್ರಿ ನನ್ನೆಲ್ಲ ಒಂದು ಎಬ್ಬಿಸುವುದು ನೀವಲ್ಲ ಕಾಲುಗಾರ. ನಾನು ಕಾವಲುಗಾರ. ಇದೊಂದಿಲ್ಲ ಕೆಲಸ. ಯಾರಯ್ಯ ಮಾಡಿದ ಕಾಯುವ ಸೀದ ತರುಣೋ ಬೇಡಿರಯ್ಯ. ಯಾರಯ್ಯ ಮಾಡಿದ ಕಾಯುವ ಸೀದ ತರುಣೋ ಬೇಡಿರಯ್ಯ.
ಹೆಸರೇ ಗೊತ್ತಾಗಿಲ್ಲ ಉಂಟು ನನಗೆ. ಇರಬಹುದು. ಆದ್ರೆ ನಿನ್ನನ್ನು ನೋಡಿದ್ರೆ ಹಾ, ನೀನು ಏನು ಅಥವಾ ನಿನ್ನ ಉದ್ಯೋಗ ಏನು ಅಂತ ನನಗೆ ಅರ್ಥವಾಗ್ತದೆ. ಉದ್ಯೋಗ ಈಗ ನೋಡಿದ್ರೆ ಗೊತ್ತಾಗುದಿಲ್ಲ. ಯಾವುದು? ಹೊತ್ತು ರಾತ್ರಿ ಪರಬ್ರಹ್ಮವು ಸೇರಿದಾಗ ಒಂದು ರೀತಿಯ ಅಪೂರ್ಣತೆಗೆ ಗುರಿಯಾಗುತ್ತದೆ. ಅಲ್ಲಿಂದ ಪುಲ್ಲಿಂಗವಾಚಕ ಬ್ರಹ್ಮನು, ಶಿವನು ಇತ್ಯಾದಿ. ಯಾಕೆ ಹೇಳ್ತೇನೆ? ನಾನು ರೂಪಿಸಿದ ಕಾರ್ಯಕ್ರಮ, ನಾನು ಉದ್ದೇಶಿಸಿದ ಲಕ್ಷ್ಯ ಇದು ಸರಿಯೋ ತಪ್ಪು ಅಂತ ನನ್ನ ಮನಸ್ಸಿನಲ್ಲೇ ನಾನು ಮನನ ಮಾಡಿ ಈಗ ಮುಂಬರಿದದ್ದು. ರತ್ನಾವತಿ ಎಂಬ ಸ್ತ್ರೀ ರತ್ನವಂತೆ ಇಂಥ ಹೆಣ್ಣು ಮಕ್ಕಳು ಎಲ್ಲಿದ್ದಾರೆ ಹುಡುಕಿ ಹಿಡಿಯಿರಿ ಅಂತ ಆಜ್ಞೆ ಕೊಟ್ಟವನಲ್ಲ ನಾನು. ನನ್ನ ಆಸ್ಥಾನದಲ್ಲಿ ಕುಳಿತಿದ್ದಾಗ ಯಾತ್ರಾರ್ಥಿಗಳಾಗಿ ಬಂದಂತಹ ಅದೆಷ್ಟೋ ಮಂದಿ ಬ್ರಾಹ್ಮಣರು ದೇಶದ ಸುದ್ದಿಯನ್ನೆಲ್ಲ ಹೇಳ್ತಾ ಇರುವಾಗ ಪ್ರಸ್ತಾಪತ್ವೇನ ದೃಢವರ್ಮ ಜಾತೆ ರತ್ನಾವತಿ ಇನ್ನೂ ಕೂಡ ಅನಾಘ್ರಾತಂ ಪುಷ್ಪಂ ಎಂಬಂತೆ ಉಳಿದವಳು. ವರಿಸಿದರೆ ನೀನು ವರಿಸಬೇಕಯ್ಯ. ಆವಾಗ ಕುತೂಹಲ ಕೆರಳಿತು. ಯಾಕೆ? ಅಂತಹ ಅಪೂರ್ವವಾದ ಹೆಣ್ಣಿನ ಸುದ್ದಿ ಕೇಳಿದವಾಗಲೇ ನಾನು ಅವಳಿಂದ ಆಕರ್ಷಿಸಲ್ಪಟ್ಟೆ. ತಪ್ಪೇ ಈ ಜಗತ್ತಿನಲ್ಲಿ ಹೆಣ್ಣು, ಮಣ್ಣು, ಹೊನ್ನು, ಕೀರ್ತಿ ಇತ್ಯಾದಿಗಳನ್ನು ಬಯಸದೇ ಇದ್ದಂತಹ ಜೀವನ ನೀರಸ, ಅದು ಬದ್ರಿಕಾಶ್ರಮವನ್ನು ಸೇರಿದ ಯೋಗಿಗಳಿಗಾದೀತು. ಹೇಗೆ? ಸರ್ವಂ ಖಲು ಇದಂ ಬ್ರಹ್ಮ, ಜಗತ್ ಮಿಥ್ಯೆ. ಬಾಯಿಂದ ಹೇಳಿದರೆ ಆಗಲಿಲ್ಲ, ಅನುಭವಕ್ಕೆ ಬರಬೇಕು. ಅನುಭವ ಬರುವುದು ಜೀವನದ್ದು, ಅರ್ಥಾತ್ ಜೀವಭಾವದ್ದು, ಅದು ಆತ್ಮದ್ದಲ್ಲ. ಅದನ್ನು ಅದುಮಿ ಹಿಡಿದರೆ ತನಗೆ ತಾನೇ ವಂಚನೆ ಮಾಡಿಕೊಂಡಂತೆ. ಅದಕ್ಕಾಗಿಯೇ ನೋಡಿ, ರಾಜಧಾನಿಯಿಂದ ಹೊರಟು ಇಲ್ಲಿಯವರೆಗೆ ಬಂದು ಇದರಾದಂತಹ ವಿಘ್ನ ವಿಡ್ಡೂರಗಳನ್ನೆಲ್ಲ ಬಗೆಹರಿಸಿ ನಿರೋಧಿಸಿದಂತಹ ಭಟರ ತಲೆ ಕತ್ತರಿಸಿ
ರತ್ನಾವತಿಯ ಅಂತಃಪುರ ಎಲ್ಲಿ ಅಂತ ಏಕಾಂಗಿಯಾಗಿ ಹುಡುಕುತ್ತಾ 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 ರಾತ್ರಿಯ 2ನೇ ಜಾಮಕ್ಕೆ ಇದೆ ಅಂತ ಗುರುತಿಸಿಕೊಂಡು ಮೆಲ್ಲ 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 ಮೆಲ್ಲನೆ ಮೆಟ್ಟಲನ್ನು ಏರ್ತಾ ಏರ್ತಾ ಬಂದಿದ್ದೇನೆ. ಇದು ನಿದ್ರಾಲಯ. ಈ ನಿದ್ರಾಲಯದಲ್ಲಿ ಮಣಿಮಂಚದಲ್ಲಿ ಅದೋ 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 ಇಡೀ ಪ್ರಪಂಚದ ಸಾರ ಸರ್ವಸ್ವವೇ ಮೈವಡೆದು ಈ ಮಂಚದಲ್ಲಿ ಪೌಡಿಸಿದೆಯೋ ಎಂಬಂತೆ ನುಡಿರಲಿ ಮಾಲಿನಿಯ ಚೆಲುವ ನನ್ನದ ಬಳಿಗೆ ಹೆಣ್ಣಿನ ಸೌಂದರ್ಯ ಅದನ್ನು ಎಷ್ಟು ಗೋಪ್ಯವಾಗಿ ನಾವು ಹೇಳುತ್ತೇವೆ ಮಾತ್ರವಲ್ಲ, ಎಷ್ಟು ರಸಾತ್ಮಕವಾಗಿ ನಮ್ಮ ಹೃದಯದಿಂದ ಹೀರುತ್ತೇವೆ ಎಂಬುದರಲ್ಲಿರುವುದ ಸೌಂದರ್ಯ. ಎಷ್ಟೋ ವಸ್ತುಗಳು ಸ್ವಾಭಾವಿಕವಾಗಿ ಸೌಂದರ್ಯದ ನಿಧಿಯೇ ಆಗಿರಬಹುದು. ಆದರೆ ಅದನ್ನು ಕೆಲವರು ಬಣ್ಣಿಸುವಾಗ ಎಷ್ಟೋ ಜನರಿಗೆ ಶ್ರುತಿದುಷ್ಟವಾಗಿ, ಶ್ರುತಿಕಷ್ಟವಾಗಿ, ಅಶ್ಲೀಲವಾಗಿ ಪರಿಣಮಿಸಿದರೆ ಆ ವಸ್ತುವು ತನ್ನ ನಿಜವಾದ ಮೌಲ್ಯವನ್ನು ಕಳ್ಕೊಳ್ತದೆ. ಕೆಲವರಿಗೆ ಪ್ರತಿಯೊಂದು ಹಾಗೆ ಬಿಚ್ಚೊಕ್ಕಣೆಯಲ್ಲಿ ಹೇಳಬೇಕು. ಬಿಚ್ಚೊಕ್ಕಣೆಯಲ್ಲಿ ಹೇಳಿದರೆ ಏನುಂಟು? ಬಿಚ್ಚೊಕ್ಕಣೆ ಅಂತ ಹೇಳಿದ್ರೆ ಕೆಲವರು ಹೇಳ್ತಾರೆ ಹೇಗೆ ಯಥಾರ್ಥವಾದ ಸತ್ಯ. ಸತ್ಯ ಯಾವಾಗಲೂ ಗೋಪ್ಯವಾಗಿರಬೇಕು. ಉಪನಿಷತ್ತೇ ಹೇಳ್ತದಂತೆ, ಸತ್ಯ ಬಂಗಾರದಿಂದ ಮುಚ್ಚಲ್ಪಟ್ಟದೆ ಅಥವಾ ಬಂಗಾರದ ಮುಚ್ಚಳದಿಂದ ಮುಚ್ಚಲ್ಪಟ್ಟದೆ. ಇದೀಗ ಗಂಡು ಹೆಣ್ಣಿಗೆ ಸಂಬಂಧಿಸಿದಂತಹ ವಿಷಯ ನಾವು ಮಾತಾಡುವಾಗ ಅದೇ ಹೇಗೆ ಸರ್ವಾಲಂಕಾರ ಭೂಷಿತೆಯಾದಂತಹ ಒಬ್ಬಾಕೆ ಸ್ತ್ರೀ ಬಹಳ ದೂರದಿಂದ ನಮ್ಮ ಕಣ್ಣಿಗೆ ಬಿದ್ದಾಗ ಆಗುವ ಅನುಭವದಂತಿರಬೇಕು. ಇಲ್ಲದಿದ್ರೆ ಬರೇ ಕಾಮ ವಿಕಾರ ಆಯ್ತು, ಅಶ್ಲೀಲವಾಯ್ತು, ಬೀದಿಯ ಭಾಷಣವಾಯ್ತು. ಹಾಗಾಗಕೂಡುದು. ಹಾಗೆಂತ ಸತ್ಯದಲ್ಲಿ ಕಿಂಚನ ಮಾತ್ರ ಲೋಪವೂ ಬರಕೂಡುದು ಆ ವರ್ಣನೆಯಲ್ಲಿ. ಈ ಎಚ್ಚರದಿಂದ ನಾನೀಗ ಹೇಳ್ತಾ ಇರೋದು. ಹೌದು ಹೌದು, ಪ್ರಕೃತಿಯನ್ನು ನಾವು ಹೆಣ್ಣು ಅಂತ ಹೇಳ್ತೇವೆ. ಪ್ರಕೃತಿಯನ್ನು ಹೆಣ್ಣು ಅಂತ ಹೇಳೋದು ಯಾತಕ್ಕಾಗಿ? ಪ್ರತಿಯೊಂದು ವಸ್ತುವಿನಲ್ಲಿಯೂ ಇದ್ದಂತಹ ಸ್ತ್ರೀತ್ವ 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 ಅಂತಂದ್ರೆ ಏನು? ಅದೇ ಅದೇ ಅದು ಪರಬ್ರಹ್ಮ, ರಸೋವೈಸ. ಯಾವುದು ನಮ್ಮ ಚಿತ್ತಕ್ಕೆ ಆನಂದವನ್ನು ಕೊಡ್ತದೆ ಅದು ರಸ, ಹೊರತು ಸುಖ ಕೊಡೋದಲ್ಲ. ಸುಖ ಕೊಡೋದು ಅಂತಂದ್ರೆ ಯಾವುದೋ ಒಂದು ಲೋಪ ತುಂಬಿ ಬಂದವಾಗ ಆಗುವ ತೃಪ್ತಿ. ಆನಂದ ಅಂದ್ರೆ ಹೇಳಲಿಕ್ಕೆ ಬಾರದೇ ಇದ್ದದ್ದು. ಆನಂದ ಆಯ್ತು, ಹೇಗೆ ಆನಂದವನ್ನು ವರ್ಣಿಸಿ ಆಗೋದಿಲ್ಲ. ಆದ ಕಾರಣ ಅದೂ ಕೂಡ ಈ ಹೆಣ್ಣು ಸೌಂದರ್ಯ. ಸೌಂದರ್ಯ ಅಂತಂದ್ರೆ ಏನು? ಶೃಂಗಾರ. ಶೃಂಗಾರ ಅಂತಂದ್ರೆ ಏನು? ಆನಂದ. ಪ್ರಕೃತಿಯಲ್ಲಿ ಏನಿದೆ? ಸೌಂದರ್ಯ ಏನಿದೆ? ಅದು ನೋಡಿ, ಪ್ರಕೃತಿಯ ಒಟ್ಟೂ ಇವಳ ಶರೀರದಲ್ಲಿದೆ. ಆ ಕಣ್ಣು, ತಾವರೆಯ ಹೂ, ಯಕ್ಷ, ಆಮೇಲೆ ಆ ಮೂಗು, ಸಂಪಗೆ, ಹೀಗೆ ಒಂದೊಂದು ಒಂದೊಂದು ಒಂದೊಂದು. ಆದ ಕಾರಣ ಏನನು ಸೂರಲಿ ಆಕಾಶದಲ್ಲಿದ್ದ ಚಂದ್ರನೇ ಇವಳ ಮುಖದಿಂದಲೇ ಉದಿಸುತ್ತಾನೆ.
ಸ್ಥೂಲವಾಗಿ ಚಂದ್ರನಿಗೆ ಕೃಷ್ಣ ಪಕ್ಷ ಶುಕ್ಲ ಪಕ್ಷ ಬಂದಾವಾಗ ವೃದ್ಧಿಕ್ಷಯಗಳು. ಆದರೆ ಇದು ಈ ಹೆಣ್ಣು ಮಗಳ ಮುಖ ಇದೆ ಅಲ್ಲ, ಇದು ಎಂದೆಂದೂ ಪೂರ್ಣ ಚಂದ್ರನಿಗೆ ಆವಾಸ ಸ್ಥಾನ. ಕಣ್ಣು ಬಾಡಿಯದೆ, ಕಣ್ಣು ಬಾಡಿದ್ದಂದ್ರೆ ನಿದ್ರಿಸಿದ್ದಾಳೆ. ಕಾರಣ ಇದೆ ಅದಕ್ಕೆ. ಆ ಕಣ್ಣುಗಳೆಂಬಂತಹ ತಾವರೆಗಳು ಚಂದ್ರನ ಕಿರಣವನ್ನು ಕಂಡಾವಾಗ ಮುದುಡ್ತಾವಲ್ಲ, ಸ್ವಾಭಾವಿಕವಾಗಿ ಮುದುಡ್ತವೆ ಎಂಬಂತೆ ನಿದ್ರೆಯಲ್ಲಿದ್ದ ಇವಳು ಹೌದು ಕಲಾಪೂರ್ಣವಾಗಿ ಕಂಗೊಳಿಸ್ತಾ ಇದ್ದಾಳೆ. ಅನುಮಾನವಿಲ್ಲ. ಆದ ಕಾರಣ ಈ ಸುಂದರಾಂಗಿಯನ್ನು ಯಾವ ಪುರುಷನು ಪಡೆಯುತ್ತಾನೆ ಅವನು ನಾರಾಯಣನ ಹಾಗೆ. ಕಥೆಯಲ್ಲಿದೆ, ಲಕ್ಷ್ಮೀ ಸ್ವಯಂವರ ಎಂದಿನಿಂದ ಆಯಿತೋ ನಾರಾಯಣನಿಗೆ ಅಂದಿನಿಂದ ಏನು ಎಲ್ಲವೂ ಅವನೇ. ಸಮುದ್ರ ಮಥನ ಕಾಲದಲ್ಲಿ ಎಲ್ಲಿಯೋ ಹೊಯ್ಗೆ ರಾಶಿಯಲ್ಲಿ ಮೂಲೆಯಲ್ಲಿ ಕೂತಿದ್ರಂತೆ. ಮಂದಾರ ಮಾಲಿಕೆಯನ್ನು ಹಿಡಿದಂತಹ ಭಾಗ್ಯಲಕ್ಷ್ಮಿ ಎಲ್ಲರನ್ನೂ ಉಳಿದು ಏಕಾಂಗನಾಗಿ ಕುಳಿತಂತಹ ನಾರಾಯಣನ ಕುತ್ತಿಗೆಗೆ ಹಾಕಿದಿಲ್ಲ. ಅಲ್ಲಿಂದ ಕಥೆ ಶುರುವಾಗ್ತದೆ. ನಾರಾಯಣ ಏನು? ನಾರಾಯಣ ಇಲ್ಲದೆ ಪ್ರಪಂಚದಲ್ಲಿ ವ್ಯವಹಾರವೇ ಇಲ್ಲ. ಅಲ್ಲಿಂದ ಬಂತು ಆದ್ಯೋ ನಾರಾಯಣೋ ಹರಿಹಿ. 2 ಭುಜ ಇದ್ದದ್ದು 4 ಭುಜವಾಯಿತು. ನಮ್ಮಲ್ಲಿ ರೂಢಿಯಲ್ಲಿ ಒಂದು ಮಾತುಂಟು, ವಿನೋದಕ್ಕಾಡೋದು. ಹೇಗೆ ಈ ವರ್ಷ ಆದರೂ 2 ಕೈಗೆ ಮತ್ತೆರಡು ಕೈ ಸೇರಿ ಚತುರ್ಭುಜನಾಗುವ ಆಲೋಚನೆ ಉಂಟೋ, ಈ ಅರ್ಥ. ನಾರಾಯಣ ಚತುರ್ಭುಜನಾದ, ಹೃದಯ ಶ್ರೀಮಂತನಾದ, ಸರ್ವಾಧಿಕಾರಿಯಾದ, ಸರ್ವೋತ್ತಮನಾದ ಹರಿ ಸರ್ವೋತ್ತಮ. ಆಹಾ ಆಹಾ. ಆದರೆ ಒಂದಿದೆ, ಇದು ಮನೆ ಇವಳದ್ದು. ಕಾವಲುಗಾರರಿದ್ದಾರೆ. ನಾನು ಇಲ್ಲಿ ಸಿಕ್ಕಿಬಿದ್ದರೆ ನನ್ನ ಮರ್ಯಾದೆ ಹೋಗ್ತದೆ. ಯಾಕೆ? ಸೇನಭದ್ರ ರಾಜ, ಎಷ್ಟಾದರೂ ಚೌರ್ಯ ಅಲ್ಲವೇ ಇದು. ಆದ ಕಾರಣ ಇವಳು ಮಲಗಿದವಳು ಮಲಗಿದಂತೆಯೇ ಇರಲಿ. ಏನು ಮಾಡೋದು? ಹೃದಯದಲ್ಲಿ ಇವಳನ್ನು ನಾನು ಧರಿಸಿ ಆದಮೇಲೆ ಇವಳ ಸಂಪೂರ್ಣ ಯೋಗಕ್ಷೇಮದ ಭಾರವನ್ನು ನಾನು ಹೊರುತ್ತೇನೆ ಅಂತ ಸಂಕಲ್ಪ ಮಾಡಿದ ಮೇಲೆ ಇವಳ ಮೈ ನನಗೆ ಭಾರವೇ? ಇವಳು ಮಲಗಿದ ಮಂಚ ಭಾರವೇ? ಯಾವುದೂ ಭಾರ ಅಲ್ಲ, ಇವಳ ಸರ್ವ ಭಾರ ನನ್ನದು ಎಂಬುದಕ್ಕಾಗಿ ಮಂಚಕ್ಕೆ ಹೆಗಲು ಕೊಟ್ಟು ಮೆಲ್ಲಗೆ ಮಾಳಿಗೆಯಿಂದ ಇಳಿದು ನಗರವನ್ನು ದಾಟಿ ಗೊಂಡಾರಣದ ಮಧ್ಯದಲ್ಲಿ ಸೂರ್ಯೋದಯ ಆಗುವಲ್ಲಿಯವರೆಗೆ ಅಲ್ವಾ? ಹೌದು, ಹಾಗೆ ಮಾಡಬೇಕು. ಸಾಧಿಸ್ತೇನೆ ಮಂಚವನ್ನು. ಇದೇನಿದು ಆಶ್ಚರ್ಯ, ಪರಮಾಶ್ಚರ್ಯ! ನಾನು ಎಲ್ಲಿದ್ದೇನೆ? ಎಲ್ಲಿಗೆ ಬಂದಿದ್ದೇನೆ? ನಾನು ಸುಖವಾಗಿ ನಿದ್ರಿಸಿದ್ದು ನನ್ನ ಅರಮನೆಯಲ್ಲಿ, ಅಂತಃಪುರದೊಳಗೆ ಹಂಸತೂಲಿಕಾ ತಲ್ಪದಲ್ಲಿ ಸುಖವಾಗಿ ನಾನು ಪವಡಿಸಿದವಳು. ಈಗ ಕಣ್ತೆರೆಯುತ್ತಾ ಇದ್ದೇನೆ, ಕಾನನದಲ್ಲಿದ್ದೇನಲ್ಲ. ಹೌದು, ಸುತ್ತಮುತ್ತ ನೋಡಿದರೆ ಕತ್ತಲೆಯ ಕಾಡು, ಕಾಣುತ್ತಿರುವುದು ಮರಗಳು, ಮೃಗಪಕ್ಷಿಗಳ ಗರ್ಜನೆ. ಅಲ್ಲಿ ನಿಲ್ಲಿಗೆ ನಾನು ಹೇಗೆ ಬಂದೆ? ನಾನಾಗಿ ಬರುವುದಕ್ಕೆ ಸಾಧ್ಯವಿಲ್ಲ. ಓ, ಮಂಚದ ಮೇಲೆ ಇದ್ದೇನಲ್ಲ, ಮಂಚ ಸಮೇತ ಬರಬೇಕಾಗಿದ್ದರೆ ಯಾರಾದರೂ ರಾಕ್ಷಸರು ಮಾಯಕದಿಂದ ಹೊತ್ತು ತಂದಿರಬಹುದೇ? ಅಥವಾ ಭೂತ ಪ್ರೇತಾದಿಗಳ ಬಾಧೆಯೇ? ಏನು ಮಾಯಕವಿದು? ಅರ್ಥವಾಗುವುದಿಲ್ಲವಲ್ಲ, ಯಾರೂ ಕಾಣಿಸುವುದಿಲ್ಲ. ಓಹೋ, ಆಹಾ. ಸರಿ ಸರಿ ಸರಿ, ಊಹಿಸಿದ್ದು ಸರಿ. ಈಕೆ ನಡೆದರೆ ಮದ್ದಾನೆ ನಾಚಬೇಕು, ಈಕೆ ಎದ್ದು ನಿಂತರೆ ಕಾಡಿನಲ್ಲಿದ್ದಂತಹ ಸಿಂಹ ಓಡಬೇಕು ಅಂತ ಕನಸು ಕಂಡಿದ್ದೆ. ನೀನೆದ್ದೆ, ಮಂಚಕ್ಕೆ ಸುತ್ತು ಬಂದೆ, ಕಾಡಿನಲ್ಲಿ ಸಿಂಹಗರ್ಜನೆ ಅಡಗಿತು, ಆನೆಗಳು ಎಲ್ಲಿಯೋ ಓಡಿ ಹೋದು. ಸುಂದರಿ, ನಾನೇ ನಾನೇ ನಾನೇ.
ಕಾಣಿಸುತ್ತಿವೆ. ನಿಜ. ನಿನ್ನ ಸರ್ವಾಂಗ ಲಕ್ಷಣಗಳು, ಹಾಗೆ ಮಾಡಿಕೊಂಡಂತಹ ಅಲಂಕಾರ, ಈ ವೇಷಭೂಷಣಾದಿಗಳಿಂದ ನೀನೊಬ್ಬ ಅರಸ ಎಂಬುದನ್ನು ಹೇಳಬೇಕಾದಿಲ್ಲ, ಕೇಳಬೇಕಾದಿಲ್ಲ. ಆದರೆ ನನ್ನ ಮುಂದೆ ನೀನೊಬ್ಬನಲ್ಲದೆ ಬೇರಾರೂ ಕಾಣಿಸುವುದಿಲ್ಲ. ಇಲ್ಲ. ಹಾಗಾದರೆ ನನ್ನನ್ನು ಅರಮನೆಯಿಂದ ಇಲ್ಲಿಗೆ ತಂದವನು ನೀನೇ ಅಂತ ನಾನು ಊಹಿಸಬೇಕಾಗ್ತದೆ. ಸರಿಯಾದ ಊಹೆ. ನೀನು ರಾಕ್ಷಸನಲ್ಲ. ರಾಕ್ಷಸ ಸ್ವಭಾವ ನಿನ್ನಲ್ಲಿ ಇರಲಿಕ್ಕಿಲ್ಲ ಅಂತ ಒಂದು ಆತ್ಮವಿಶ್ವಾಸ ಎಲ್ಲಿಂದ ಬಂದಿತ್ತು? ಹಾಗಾದ್ರೆ ಇದಕ್ಕೆ ಅರ್ಥವೇನು? ನನ್ನನ್ನು ಅರಮನೆಯಿಂದ ತಂದೆ ಎಂದರೆ ಮಹಾರಾಜನಾದವನು ಕದ್ದು ತರುವುದಕ್ಕೆ ಸಾಧ್ಯವಿಲ್ಲ. ತರುವುದು ಅಪರಾಧವಾದೀತು. ತಂದದಂತೂ ಸತ್ಯ. ನಾನೊಬ್ಬಳು ಹೆಣ್ಣು, ಅಪರಿಚಿತೆ. ನಿನ್ನ ಪರಿಚಯವೂ ನನಗಿಲ್ಲ. ಅಯ್ಯ, ಪರಸ್ಪರ ಪರಿಚಯವಿಲ್ಲದಂತಹ ನಾವಿಲ್ಲಿ ಒಂದಾಗಿದ್ದೇವೆ. ಹಾಗಾದ್ರೆ ನೀನೇ ತಂದು ಇರಬಹುದೇ? ತರುವುದಕ್ಕೇನಾದ್ರೂ ಒಂದು ಕಾರಣ, ಉದ್ದೇಶ ಇರಲೇಬೇಕಲ್ಲ. ಏನೆಂಬುದು ಅರ್ಥವಾಗುವುದಿಲ್ಲ. ಕೊಲ್ಲುವುದಕ್ಕಾಗಿ? ನಾರಿಮಣಿ, ಉದ್ವೇಗಕ್ಕೆ ವಶಳಾಗಬೇಡ. ಭಯವಾಗ್ತಾ ಇದೆ. ಉದ್ರೇಕ ಬೇಡ. ನೀನು ಯಾರಯ್ಯ? ಯಾಕಾಗಿ ಕೊಂಡಾರಣ್ಯ. ನಿಜ. ಇನ್ನೂ ಬೆಳಕು ಬೀಳಲಿಲ್ಲ. ಭಯಬೇಡ ನಿನಗೆ. ಯಾಕೆ ಅಂತಂದ್ರೆ ನಾನೊಬ್ಬ ವೀರ ಕ್ಷತ್ರಿಯ, ಮಹಾರಾಜ, ಭದ್ರಸೇನ. ನಾನು ನಿನ್ನನ್ನು ಹೊತ್ತು ತಂದುದು ಅಂತ ಆದ್ಮೇಲೆ, ನನಗಾಗಿ ಅಂತ ನಿನಗೆ ಗೊತ್ತಾದ ಮೇಲೆ ನಿನ್ನ ಸಂಪೂರ್ಣ ಭದ್ರತೆ ನನ್ನ ಕೈಯಲ್ಲಿದೆ. ಭದ್ರಸೇನ, ಸೇನಾ ಭದ್ರ. ನಿನಗೆ ಗೊತ್ತಿದೆಯೋ ಇಲ್ಲೋ? ಕಳೆದ ಹಗಲು ಇಡೀ ನಿಮ್ಮ ಊರಿನಲ್ಲಿ ಘನಘೋರವಾದ ಸಂಗ್ರಾಮವಾಗಿತ್ತು. ಆ ಸಂಗ್ರಾಮದ ನೇತಾರನೇ ನಾನು. ಎಲ್ಲರನ್ನೂ ಸೋಲಿಸಿದ ಬಳಿಕ ಕತ್ತಲೆಯಾಗಲಿ ಅಂತ ಕಾದು ಕುಳಿತವನ ನಾರಿಮಣಿ. ನಿನ್ನ ಕುರಿತಾದಂತಹ ಸುದ್ದಿಯನ್ನು ಯಾತ್ರಾರ್ಥಿಗಳಾದ ಬ್ರಾಹ್ಮಣರು ಬಂದು ನನ್ನ ಓಲಗದಲ್ಲಿ ಬಿತ್ತರಿಸಿದಾಗ ಅಲ್ಲಿ ನನಗೆ ಚಲನೆ ಉಂಟಾಯಿತು. ಅಂದ್ರೆ ಅಲುಗಾಟ ಉಂಟಾಯಿತು. ಅಲುಗಾಟ ಉಂಟಾದ ಮೇಲೆ ಸ್ವಸ್ಥಾನದಿಂದ ನಾನು ನಡೆದು ಈ ಊರಿಗೆ ಬರಬೇಕಾಯಿತು, ಯುದ್ಧ ಅದಕ್ಕಾಗಿ. ಆಮೇಲೆ ನಿದ್ರಾಲಯದಲ್ಲಿ ನಿನ್ನನ್ನು ನೋಡಿದೆ. ನಿನ್ನನ್ನು ನೋಡುವಾಗ ನನ್ನ ಮನಸ್ಸನ್ನು ನಿನ್ನ ರೂಪ ಅದು ಕದ್ದಿತು. ನಿನ್ನ ರೂಪ ನನ್ನ ಮನಸ್ಸನ್ನು, ಹಾಗಾಗಿ ನನ್ನ ಮನಸ್ಸು ಇಲ್ಲಿ ಕಳವಾಯಿತು. ಈಗೇನಾಗಿದೆ? ನೀ ಕಣ್ಣು ಬಿಟ್ಟೆ ಅಲ್ಲ, ನಿನ್ನ ಕಣ್ಣು ಅದು ಮಧುರಾಕ್ಷಿ. ನಿನಗೆ ಗೊತ್ತಿಲ್ಲ. ಈಗ ಏನಾಯ್ತು? ಮದ್ಯಪಾನ ಮಾಡಿದವನಿಗೆ ಹೇಗೆ ಮತ್ತೆ ಇರ್ತದೆ, ಈಗ ಮಧುರಾಕ್ಷಿಯಾದ ನಿನ್ನ ಕಣ್ಣು ನೋಡಿ ಮಾತು ಕೇಳಿ ಈಗ ನಾನು ಏನು ಎಲ್ಲಿದ್ದೇನೆ ಎಂಬ ಅವಸ್ಥೆ ತಪ್ಪಿ
ನಾನೀಗೇನಾಗಿದ್ದೇನೆ? ಹಾ. ಸಂಪೂರ್ಣ ಕಾಮಾವೇಶಕ್ಕೆ ಅಧೀನನಾಗಿದ್ದೇನೆ. ಹಾ. ಭದ್ರಸೇನಾದ್ರೂ ಹಾ. ನಿನ್ನ ಹಿರಿಯರನ್ನೆಲ್ಲ ನಾನು ಸೋಲಿಸಿದ್ದೇನಾದ್ರೂ, ಹಾ. ರತ್ನಾವತಿ ನಿನಗೆ ನಾನು ಸೋತಿದ್ದೇನೆ. ಹಾ. ನಿನಗೆ ನಾನು ಸೋತಿದ್ದೇನೆ. ಹಾ. ನೀನು ನನಗೆ ಬೇಕು. ಹಾ. ಯಾಕೆ? ಹಾ. ಆಸುರಿ ವಿವಾಹದ ಪದ್ಧತಿಯಲ್ಲಿ ಹಾ. ಹೋಗಬಹುದೇ ಬಲಾತ್ಕಾರವಾಗಿ, ಆದರೆ ನಾನು ರಸಿಕ. ಹಾ. ರಸಿಕ ಹಾ. ನಿನಗೆ ಗೊತ್ತಲ್ಲ ಒಂದು ಮಾತು, ಹಾ. ಕವಿತೆ, ಹಾ. ವನಿತೆ, ಹಾ. ಐಶ್ವರ್ಯ, ಹಾ. ಅದು ಒಲಿದು ಬಂದಾಗ ಹಾ. ಅದರಲ್ಲಿ ಸಿಕ್ಕುವ ಸ್ವಾರಸ್ಯ ಬೇರೆ, ಓಹೋ. ಬಲಾತ್ಕಾರದ್ದು ಬೇರೆ. ಹಾ. ಮಹಾಮದಾಂಧನಾದ ರಾಕ್ಷಸನಾದರೂ ಕೂಡ ರಾವಣ ಒಂದು ಮಾತು ಹೇಳಿದ್ದಾನಂತೆ ಸೀತೆಗೆ. ಹಾ. ಏನು? ಹಾ. ಬಾಕಿದ್ದವರಲ್ಲಿ ನಾನು ಬಲಾತ್ಕಾರವೋ ಏನೋ ಮಾಡಿರಬಹುದು, ಹಾ. ಅದು ನನ್ನ ಹಠ ಸಾಧನೆಗೆ. ಹಾ. ಸೀತಾ, ಓ. ನಿನ್ನಿಂದ ನನಗೆ ಸಂಪೂರ್ಣ ಆನಂದ ಸಿಕ್ಕಬೇಕು. ಹಾ. ಅದಕ್ಕಾಗಿ ಸಾಕಷ್ಟು ಕಾಲಾವಕಾಶ ಕೊಡ್ತೇನೆ. ಹಾ. ಆದ್ದರಿಂದ ಹಾ. ಇದು ಅಪಚಾರವೂ ಅಲ್ಲ, ಅಪರಾಧವೂ ಅಲ್ಲ. ಹಾ. ಆದರೆ ಹಾ. ಹೆಣ್ಣು ನೀನು ಪರಕೀಯಳು ಎಂಬುದು ಸತ್ಯ. ಹಾ. ಇದಕ್ಕಾಗಿ ತಂದಿದ್ದೇನೆ, ಭಯಬೇಡ. ಕಾಮುಕನಾಗಿ ಅಪಹಾರ ಮಾಡಿದೆ. ಅಯ್ಯೋ. ಮಹಾರಾಜ, ನನ್ನ ಅಪಹಾರ ಮಾಡಿದೆ ನೀನು ಹೌದು. ಕಾಮುಕನಾಗಿ. ಅರ್ಥವಾಯಿತು, ಅರ್ಥವಾಯಿತು. ನಿನ್ನ ಕಾಮುಕನಾದ ಪರಮಾವಧಿ ನಿನ್ನ ಮಾತು. ನೀನು ಸಂಸ್ಕಾರವುಳ್ಳವ ಅಂತ ಭಾವಿಸಿದರೆ ನಿಜವಾಗಿಯೂ ಇದು ಸಂಸ್ಕಾರವುಳ್ಳವರ ಮಾತಲ್ಲ, ಹಾ. ರಾಕ್ಷಸರ ಮಾತಾಯಿತು. ಹಾ. ಆಸುರಿ ವೃತ್ತಿಯಾಯಿತು. ಹಾ. ಅಯ್ಯ, ಹಾ. ನಾನೊಬ್ಬಳ ಅಬಲೆ, ಹಾ. ಅದರಲ್ಲಿ ಅವಿವಾಹಿತೆ. ಹಾ. ನನ್ನ ಅಪಹಾರ ಮಾಡಿದ್ದು ನೀನು. ಹಾ. ನೀನು ಮನಸ್ಸು ಮಾಡಿದರೆ ಸಾಕೆ. ಹಾ. ನಿನ್ನ ಮೇಲೆ ನಾನು ಮನಸ್ಸು ಮಾಡಿದರೆ ಮಾತ್ರ ಅದು ದಾಂಪತ್ಯವಾದೀತು. ಮನಸ್ಸು ಮಾಡಬೇಕು. ಮನಸ್ಸಿಲ್ಲದಂತಹ ಹೆಣ್ಣನ್ನು ಒಲಿಸಿಕೊಳ್ಳೋದಕ್ಕೆ ಯತ್ನ ಅಥವಾ ಅಪಹಾರ ಮಾಡುವುದು, ಹಾ. ಇದರಿಂದ ಪ್ರಯೋಜನವಿಲ್ಲ, ಪುರುಷಾರ್ಥವಿಲ್ಲ. ಇಲ್ಲ. ಸೀತೆಯನ್ನು ರಾವಣ ಅಪಹಾರ ಮಾಡಿ ಹಾ. ಅನರ್ಥವನ್ನು ತಂದುಕೊಂಡ, ಹಾ. ಸರ್ವನಾಶವನ್ನು ಮಾಡಿಕೊಂಡ. ಹಾ. ಹಾಗಾದರೆ ಪರ ಸ್ತ್ರೀಯರನ್ನು ಬಯಸಿದರೆ, ಹಾ. ಪತಿವ್ರತೆಯ ಮೇಲೆ ಮನಸ್ಸು ಮಾಡಿದರೆ ಹಾ. ಪರಿಣಾಮ ಏನು ಎಂಬುದಕ್ಕೆ ಅವನೇ ಸಾಕ್ಷಿ. ಅದರಿಂದ ಸರ್ವನಾಶ ಮಾಡಿಕೊಳ್ಬೇಡ. ಇದೋ ನಿನ್ನ ಮೇಲೆ ನನಗೆ ಮನಸ್ಸಿಲ್ಲ, ನಾನು ಕನ್ಯೆಯಾಗಿದ್ದೇನೆ. ಅದಲ್ಲ, ಹಾ. ನಿನ್ನ ಉಪನ್ಯಾಸವನ್ನೆಲ್ಲ ಕಟ್ಟಿಡು. ಹಾ. ಸೀತೆ ಅಲ್ಲ ನೀನು, ಹಾ. ಸೀತೆ ಮತ್ತೊಬ್ಬನ ಹೆಂಡತಿ. ಹಾ. ಈ ನಿನ್ನ ಯಾವ ವಾದವು ಹಾ. ನನಗೆ ಪ್ರತಿವಾದವಾಗುವುದಿಲ್ಲ. ಹಾ. ನೀನು ಕನ್ನಿಕೆ, ಹಾ. ಒಲಿದು ಬಾ ಅಂತ ನಾನು ಹೇಳಿದ್ದು. ಹಾ. ನಿನ್ನ ತಂದೆಯಲ್ಲಿ ಕೇಳಿದೆ, ಹಾ. ಆಗುವುದಿಲ್ಲ ಅಂತ ತಿರಸ್ಕರಿಸಿದ. ಹಾ. ಆವಾಗ ಕ್ಷತ್ರಿಯೋಚಿತವಾದಂತಹ ಪದ್ಧತಿಯಲ್ಲಿ ಹಾ. ಹೆಣ್ಣಿಗಾಗಿ ಯುದ್ಧ ಮಾಡಿ ಹೆಣ್ಣನ್ನು ಕನ್ಯಾಶುಲ್ಕವಾಗಿ ಅಲ್ಲ ಹಾ. ದಕ್ಷಿಣೆಯಾಗಿ ಪಡೆಯಬಹುದು ಹಾ. ಎಂಬ ವಿಧಿಯಿಂದ ಹಾ. ನಿನ್ನನ್ನು ನಾನು ಸ್ವಾಧೀನಪಡಿಸಿ ಬಂದಿದ್ದೇನೆ. ಹಾ. ಅಯ್ಯ. ಈಗ ನೀನು ಒಪ್ಪುವುದಿಲ್ಲ. ಹಾ, ಹಾ. ಯಾಕೆ ಒಪ್ಪುವುದಿಲ್ಲ? ಯಾಕೆ ಒಪ್ಪುವುದಿಲ್ಲ? ನನಗೆ ನಿಜವಾಗಿಯೂ ಮಾನಸಿಕವಾಗಿ ಮದುವೆ ಆಗಿದೆ. ಹಾ? ನನ್ನ ತಂದೆ ಹ್ಮ್. ದೃಢವರ್ಮ ಮಹಾರಾಜ ಹಾ. ಈ ಮೊದಲೇ ವತ್ಸಾಕ್ಯ ಮಹಾರಾಜನಿಗೆ ಹಾ. ನನ್ನನ್ನು ಮದುವೆ ಮಾಡಿಕೊಡಬೇಕೆಂದು ನಿರ್ಣಯ ಮಾಡಿದ್ದಾನೆ. ಮಾಡಿದ್ದಾನೆ. ಆದ್ದರಿಂದ ನೀನು ಮನಸ್ಸಾವರಿಸಿದ್ದಿ. ಒಪ್ಪಿದ್ದೇನೆ. ತಪ್ಪೇನು? ಹಾ. ಯಾಕೆ ಅಂತಂದ್ರೆ ಹಾ. ನಮ್ಮ ಸಂಸ್ಕೃತಿಯಲ್ಲಿ ಹಾ. ಸಪ್ತಪದಿ ಆಗುವಲ್ಲಿಯವರೆಗೂ ಹಾ. ಅವಳು ಕನ್ನಿಕೆ. ಓಹೋ. ಮನೋದತ್ತ, ಹಾ. ವಾಗ್ದತ್ತ, ಹಾ. ಧಾರಾದತ್ತ, ಹಾ. ಇದೆಲ್ಲ ಹೌದು. ಹಾ. ಅದಾಗ್ಲಿಲ್ವಲ್ಲ. ಇಲ್ಲ. ಆದ್ರಿಂದ ನೀನು ಪರವನಿತೆ ಅಂತ ನಾನು ಒಪ್ಪುವುದಿಲ್ಲ. ಓಹೋ. ನಿನಗೆ ಮನಸ್ಸುಂಟೋ ಇಲ್ವೋ ಹೇಳು? ಹಾ, ಹಾ. ಇಲ್ಲ. ಯಾಕಿಲ್ಲ? ಒಬ್ಬರ ಮೇಲೆ ಮನಸ್ಸು ಮಾಡಿದ ಮೇಲೆ. ಅದಲ್ಲ, ಹಾ. ನನಗೆ ಅರ್ಥ ಆಯ್ತು. ಏನು? ನೀನು ಒಲಿದಿದ್ದೆ ಅವನಿಗೆ. ಒಲಿದಿದ್ದೇನೆ. ಈಗ ಅವನಿಗೆ ಒಲಿದದ್ದರಿಂದ ನಿನ್ನ ಹೃದಯ ನನಗೆ ಅರ್ಥ ಆಯ್ತು. ಹಾ. ನಾನು ನನ್ನಷ್ಟಕ್ಕೆ ಸ್ವಾಭಿಮಾನಿಯಾಗಿ ತುಲನೆ ಮಾಡ್ತಾ ಇದ್ದೇನೆ. ಹಾ. ವತ್ಸಾಖ್ಯನನ್ನು ಹಾ. ಮೆಚ್ಚಿದ್ದೀನಿ ನೀನು. ಹಾ. ನನ್ನನ್ನು ನೋಡಿದ್ರೆ ಮೆಚ್ಚುವುದಿಲ್ಲ ಹಾ, ಹಾ. ಅಂತಂದ್ರೆ ಹಾ. ಅಳತೆಯಲ್ಲಿ ನನಗಿಂತ ಅವ ಗರಿಷ್ಠ ಅಂತ ಆದ ಹಾಗಾಯ್ತೋ ಇಲ್ವೋ? ಹಾ. ಪ್ರಶ್ನಾತೀತ ವ್ಯಕ್ತಿ ನಾನು. ನನಗೆ ಇದರಾಗಿ ಒಬ್ಬ ಪುರುಷನಿಲ್ಲ. ಹಾ. ಈಗ ನೀನು ಮೆಚ್ಚಿದ ನಿನ್ನ ಪ್ರಣಯಿಯಾದಂತಹ ಹ್ಮ್. ಅವನ ಹೆಸರನ್ನು ನನ್ನ ಮುಂದೆ ಉಲ್ಲೇಖಿಸಿದಾಗ ಹಾ. ಹೆಣ್ಣೆ ಹಾ. ಅವನೋ ನಾನೋ ಅಂತ ಇತ್ಯರ್ಥ ಮಾಡುವ ಹಾ. ಆ ನ್ಯಾಯ ನಿರ್ಣಯದ ಸ್ಥಾನ ನಿನಗೆ ಬಿಟ್ಟು ಕೊಡೋದಕ್ಕೆ ನಾನು ಸಿದ್ಧನಿಲ್ಲ. ಹಾ. ನೀನು ಒಪ್ಪುವುದಿಲ್ಲ. ಮೂರ್ಖ, ಅವಿವೇಕಿ, ಕಾಮಾಂಧ. ಭದ್ರಸೇನ ತಡೆ, ದುಡುಕಬೇಡ. ಹೆಂಗೊಲೆ ಎಂಬುದು ಮಹಾಪಾಪ, ಆದ್ದರಿಂದ ಇವಳನ್ನು ಕೊಲ್ಲಬೇಡ. ಅಶರೀರವಾಣಿ. ಸರಿ, ಅದು ಹೌದು, ಕೊಲ್ಲುವುದಿಲ್ಲ. ಹೇಗೂ ನನ್ನ ಸ್ವಾಧೀನ ಇದ್ದಾಳಲ್ಲ. ಏನೀಗ ಇವಳು ಎಲ್ಲಿಗೆ ಹೋಗ್ತಾಳೆ ನಾನು ನೋಡ್ತೇನೆ.
ಮಂಚದಲ್ಲಿ ಒಂದು ಹುಡುಗಿ, ಹತ್ತಿರ ಒಬ್ಬ ಜಡಿಗ, ಎಲ್ಲ ಮನುಷ್ಯ. ಮನುಷ್ಯರಾಗೆ ಕಾಣುತ್ತಿ, ತಲೆ ಮೇಲೆ ತಗಡಿನ ಕಿರೀಟ, ಮೈಯಲ್ಲಿ ಏನೆಲ್ಲ ಮೆಚ್ಚಿಕೊಂಡಿದ್ದಿ, ವೇಷವೋ ನಿಜವೋ? ಒಂದು ಹುಡುಗಿಯನ್ನು ಹೊತ್ತುಕೊಂಡು ಬಂದಿದ್ದಿ, ನನಗೆ ಕಾಣಿಕೆ ಕೊಡುವುದಕ್ಕ 2 ಫಲ ಸಿಕ್ಕಿತು. ನಿನ್ನನ್ನು ಕೊಚ 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 ತಿಂತೇನೆ, ಅವಳನ್ನು ಸ್ವಲ್ಪ 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 ಮತ್ತೆ ತಿನ್ನುತ್ತೇನೆ. ಎಲ್ಲ ಮಾನವ. ಕತ್ತಿಯನ್ನು ಒರೆಯಲ್ಲಿ ಸಿಕ್ಕಿಸುವಂತ ಅಶರೀರವಾಣಿ ಆಗುವುದು, ನಾನು ಒರೆಗಾಣಿಸುವುದು, ಇವ ಮೈ ಮೇಲೆ ಬೀಳುವುದು ಏಕಕಾಲದಲ್ಲಿ ಆಯ್ತಲ್ಲ. ಅಯ್ಯೋ, ಏನ್ ಮಾಡ್ಲಿ ಎಲ್ಲ ಮದಂಧ ಬಿಟ್ಟತ್ತ ಕೆಲಸ ನನ್ನ ಊರಿದು ಬಿಡೆ ನೋಡುವ ಸತ್ತು ಹೋದನು. ಇಲ್ಲಿ ಕಾಣುತ್ತಾಳೆ ಹುಡುಗಿ, ಅಯ್ಯೋ ಮಾತಾಡಿಸುತ್ತೇನೆ. ಅಯ್ಯಯ್ಯೋ, ಓಹೋ, ಹುಡುಗಿ ಬೆಡಗಿ, ಹುಡುಗಿ ಹರಿಣಾಕ್ಷಿ. ಅಯ್ಯೋ, ನಿನ್ನನ್ನು ನೋಡುವಾಗ ನನಗೆ ಪ್ರಾರಂಭ ಆಗಿದೆ. ನಾನು ಇಲ್ಲಿ ಅಧಿಕಾರಿ ವಿದ್ಯುಲ್ಲೋಚನ, ನೀನು ಹರಿಣಾಕ್ಷಿ, ನಾನು ವಿದ್ಯುಲ್ಲೋಚನ. ಒಳ್ಳೆ ಜೊತೆ. ನಾನು ಅಂದ್ರೆ ಏನು ಪೂರ್ತಿ ನನಗೆ ಗೊತ್ತಿಲ್ಲ, ನೀನು ಸಿಕ್ಕಿದ ಮೇಲೆ ಗೊತ್ತಾಗಬೇಕಷ್ಟೆ. ಹತ್ತಿರದಲ್ಲಿ ಅರಮನೆ ಇದೆ, ಅಲ್ಲಿ ಕಟ್ಟಿಗೆ ಮಂಚದ ಮೇಲೆ ಕಂಬಳಿ ಹಾಕಿ ನಿನ್ನನ್ನು ಕೂತ್ಕೊಳ್ಳಿಸಿ ಹಸಿ 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 ಮಾಂಸ ಕೊಡ್ತೇನೆ. ನಾನು ನೀನು ಜೊತೆ ಆದ ಮೇಲೆ ಏನು ಅಂತ ಪೂರ ಮಾತಾಡಿ ಹೇಳೋದಿಲ್ಲ. ಈಗ ನನ್ನ ರೋಗಕ್ಕೆ ನೀನು ಮದ್ದು ಕೊಡ್ಬೇಕು. ಯಾಕೆ? ಆ ದುಷ್ಟ ಒಬ್ಬ ರಾಜ, ಅವನಿಂದ ನಿನ್ನನ್ನು ರಕ್ಷಣೆ ಮಾಡಿದವಳು ನಾನು. ನನ್ನೊಂದಿಗೆ ಸೇರು, ಕೂಡಿ ಸುಖಿಸು. ಈ ವಿದ್ಯುಲ್ಲೋಚನ ಏನು ನಿನಗೆ ಆಮೇಲೆ ಅರ್ಥ ಆಯಿತು. ಆಗದ ಆಗದ. ಅಯ್ಯೋ ಶಿವನೇ ಶಿವನೇ, ತನ್ನಂತವನೊಬ್ಬ ರಾಜ, ಅವನ ಸೆರೆಯಿಂದ ಬಿಡಿಸಿ ಈ ಮೂರ್ಖನ ಕೈಗೆ ನಾನು ಸಿಕ್ಕಿದನಲ್ಲ. ಗರುಡನ ಬಾಯಿಯಿಂದ ತಪ್ಪಿಸಿದಂತಹ ಹಾವು ಮುಂಗುಸಿಯ ಬಾಯಿಗೆ ಸಿಕ್ಕಿದ ಹಾಗಾಯಿತು ನನ್ನ ಪರಿಸ್ಥಿತಿ. ಯಾರು ಕಾಪಾಡುವರು? ಈ ದುಷ್ಟರಿಂದ ಅವರಾದರೂ ಆಗುತ್ತಿತ್ತು. ಅಯ್ಯೋ, ಇವನ ಮುಂದೆ ಹೇಗೆ ನಾನು ಆಗಬಹುದು? ಅಯ್ಯೋ ಶಿವನೇ, ಸಮೀಪಕ್ಕೆ ಬರಬೇಡ, ನನ್ನ ಮುಟ್ಟಬೇಡ ದುಷ್ಟ. ಆರಂಭದಲ್ಲಿ ಹಾಗೆ ಇರ್ತದೆ, ಸ್ವಲ್ಪ 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 ದಿವಸ ಹೋದ ಹಾಗೆ ಸಮ ಆಗುತ್ತದೆ. ತೊಲಗಾಚೆ ನಾರಿಮಣಿ, ಒಂದು ಉಪಾಯವನ್ನು ಹೇಳುತ್ತೇನೆ. ಅರಮನೆಗೊಯ್ಯುತ್ತ ಸತಿಯನು, ಅರಮನೆಗೊಯ್ಯುತ್ತ ಸತಿಯನು ಪರಮಣನು ಬಂಧನದೊಳಗಿಡುತ್ತ ಗರ್ಭುರಾಗ ಇರಲಿದ್ದ ವನಿತೆಯು ಬಲುಪರಿ ದುಃಖಿಸಿದಳು. ಗಾದಿವಾರಕ್ಕದನೆನುದವೋ ಸತಿಯನು ಅರಮನೆಗೊಯ್ಯುತ್ತ ನಾರಿಮಣಿ, ನಾನು ಬಲಾತ್ಕಾರ ಮಾಡಲಾರೆ. ಬಲಾತ್ಕಾರ ಮಾಡಲಿಕ್ಕೆ ನಾನು ಮನುಷ್ಯನು, ನಾನು ರಾಕ್ಷಸ. ನನಗೆ ನೀತಿ ಉಂಟು, ಧರ್ಮ, ನ್ಯಾಯ, ನೀತಿ ಎಲ್ಲ ನಮ್ಮ ಜಾತಿಯಿಂದ ಆರಂಭವಾದದ್ದು. ಹತ್ತಿರದಲ್ಲಿ ನೋಡು, ಅರಮನೆ ಕಾಣ್ತಾ ಇದೆ. ಅಲ್ಲಿ ನಿನ್ನನ್ನು ಬಂಧನದಲ್ಲಿಡುವುದಿಲ್ಲ, ಕೋಣೆಯಲ್ಲಿಡ್ತೇನೆ. ಅಯ್ಯೋ, ನಿನ್ನ ರಕ್ಷಣೆಗೆ ನೀನು ಓಡದ ಹಾಗೆ ಜನ ಇಡುವುದಿಲ್ಲ, ಸೇವಕರು ಯಾರೂ ಇಲ್ಲ. ನಾನೇ ನಿನಗೆ ಇನ್ನು ಮುಂದೆ ಆಗುವ 1 ತಿಂಗಳ ಸಮಯ ಕೊಟ್ಟಿದ್ದೇನೆ. ಯಾಕೆ?
ಪರಿವರ್ತನೆ ಆಗುತ್ತದೋ ಇಲ್ಲವೋ ಅಂತಲ್ಲ, ಹಾ. ಆಗತಕ್ಕದ್ದು. ಹಾ. ಇಲ್ಲವಾದರೆ ಹಾ. ಮತ್ತೆ ನಾನು ಹಾ. ಮೊದಲೇ ಮನುಷ್ಯ ಅಲ್ಲ, ಹಾ. ಆಮೇಲೆ ರಾಕ್ಷಸನು ಅಲ್ಲ, ಹಾ. ಏನು ಮಾಡ್ಯಾರ. ಹಾ, ಹಾ. ಶಿವನೇ ಶಿವನೇ. ಒಂದು ದಿನ ಮಂತ್ರಿಗಳೇ, ಮಾಂಡಲಿಕರೇ, ಕೌಶಂಬಿಯ ಅರಸನಾಗಿರುವ ನನ್ನ ಬಗ್ಗೆ ನಿಮಗಿರುವ ಗೌರವಾದರಗಳೇನು ಎಂಬುದನ್ನು ಸಭೆಯಲ್ಲಿ ಆಸೀನರಾದ ನಿಮ್ಮನ್ನು ಕಂಡಾಗಲೇ ನಾನು ಗುರುತಿಸಿಕೊಂಡಿದ್ದೇನೆ. ಪ್ರಜಾವತ್ಸಲನಾಗಿ ವತ್ಸಾಕ್ಯ ಮೆರೆದಿದ್ದಾನೆ ಎಂಬುದು ನಿಮ್ಮೆಲ್ಲರ ಹೃದ್ಗತವಾದಂತಹ ಭಾವಗಳ ಸ್ಪಷ್ಟೀಕರಣದಿಂದಲೇ ನನಗೆ ಗೊತ್ತಾಗಿದೆ. ನಾನಿಲ್ಲಿರುವುದು ನಿಮಗೆಲ್ಲ ಮುದವನ್ನು ತಂದಿದೆ ಎಂಬುದರಿಂದಲೇ ನನಗೆ ತೃಪ್ತಿ. ಪೂರ್ವಿಕರ ಕೀರ್ತಿಧಾವಳ್ಯಕ್ಕೆ ಕೊರತೆಯಿಲ್ಲದಂತೆ ಇಷ್ಟು ದಿನಗಳವರೆಗೆ ಈ ರಾಜ್ಯವನ್ನು ಪಾಲಿಸಿದ್ದೇನೆ. ಒಂದು ಕಡೆಯಲ್ಲಿ ತಾಳಮದ್ದಳೆ, ಒಂದು ಕಡೆಯಲ್ಲಿ ಸರಸ ನೃತ್ಯಗಳು, ಒಂದು ಕಡೆಯಲ್ಲಿ ಸಾರತರ ಸಂಗೀತ ಸಾಹಿತ್ಯ, ಒಂದು ಕಡೆಯಲ್ಲಿ ಗದ್ಯ ಪದ್ಯಗಳು, ಒಂದು ಕಡೆಯಲ್ಲಿ ಸರಸ ಹಾಸ್ಯಗಳು. ಈ ಸಭೆ ಎಷ್ಟು ತುಂಬಿಕೊಂಡಿದೆ ಎಂಬುದನ್ನು ಎಣಿಸಿದಾಗಲೇ ರೋಮಾಂಚನವಾಗುತ್ತಿದೆ. ನನ್ನನ್ನು ಕಾಣಲೆಲ್ಲೇ ಬಂದ ವನಪಾಲಕರಿದ್ದಾರಂತೆ, ಏನು ವಿಚಾರಿಸಿಕೊಳ್ಳೋಣ ಆಗದೆ? ಒಡಿಯ ಏನಪ್ಪಾ? ಬಹಳ ಕಷ್ಟ ಆಗೈತೆ ಒಡಿಯ ವನದಾಗ. ಯಾರಿಂದ? ಮನುಷ್ಯರಿಂದಲ್ಲ ಒಡಿಯ, ಮತ್ತೆ ಕಾಡು ಬಿಡುಗಳು ಬಂದು ತೊಂದರೆ ಕೊಟ್ಟಾಯ್ತು ಒಡಿಯ. ಹೌದೇ? ಬೆಳೆಸಿದ ಬೆಳೆ ಎಲ್ಲ ಹಾಳಾಗ್ಬಿಡ್ತು ಒಡಿಯ. ಮತ್ತೇನಾಯ್ತು? ನಮ್ಗೆ ಇನ್ನು ಬದುಕೋದು ಕಷ್ಟ ಆಗಿಬಿಡ್ತು ಒಡಿಯ. ತಾವೇ ಬಂದು ನಮ್ಮನ್ನು ಕಾಪಾಡಬೇಕು ಒಡಿಯ. ಕಾಯಿ ಒಡಿಯ, ರಕ್ಷಿಸುವ ಹೊಣೆಯುಳ್ಳ ನಾನಿರುವಾಗ ಹ್ಞೂನ್ರಿ, ಯಾರೂ ಭಯಗ್ರಸ್ತರಾಗಬೇಕಾದ ಅಗತ್ಯವೇ ಇಲ್ಲ. ಆಯ್ತ್ರಿ. ಮೃಗಯೇ ವ್ಯಸನವೇ ಆದರೂ ಓ ರಾಜನಾದವನಿಗೆ ಅದು ಕರ್ತವ್ಯ. ಓ ಆದ್ದರಿಂದಲೇ ಹಿಂಸ್ರ ಮೃಗಗಳನ್ನು ಸಂಹರಿಸಿ ಆ ಪ್ರಜಾಕ್ಷೇಮವನ್ನುಂಟು ಮಾಡಬೇಕಾದ್ದು ನನಗೆ ಕರ್ತವ್ಯವಾದ್ದರಿಂದ ಹ್ಞೂನ್ರಿ, ಬೇಡರ ಪಡೆಯನ್ನು ಕೂಡಿಕೊಂಡು ಓ ಬೇಟೆಯಾಡುವುದಕ್ಕಾಗಿ ಅರಣ್ಯವನ್ನು ಪ್ರವೇಶಿಸುತ್ತೇನೆ. ಹೋಗೋಣ. Thank you.
ನಾನು ಅಡಿಯ. ನಿನ್ನ ಸಾಮರ್ಥ್ಯ ನನಗೆ ಬಹಳ ಮೆಚ್ಚುಗೆಯನ್ನುಂಟು ಮಾಡಿದೆ. ಅದು ಹಿಡಿ ಹಿಡಿ ಕಡಿ ಬಡಿ ಎನ್ನುತ್ತಿರುವ ಒಡಿಯ ನಮ್ಮವರ ಗುಲ್ಲು ಕೇಳಿಸುತ್ತಿದೆ. ಹೌದು ಅಡಿಯ. ಒಂದೊಂದು ಎದುರು ಬಂದ ಕಾಡು ಮಿಣಗಳನ್ನೆಲ್ಲ ಕೊಂದು ಹಾಕಿಬಿಟ್ಟ ಅಡಿಯ. ಕೊಂದು ಬಿಟ್ಟು ಚರ್ಮ ಸುಳಿದು ಬಿಟ್ಟ ಅಡಿಯ. ಮಾಡುತ್ತಿರುವಂತಹ ಎರಳೆ ಎಂದು. ಹೌದು ಅಡಿಯ. ಅದನ್ನು ನಾನು ಬೆಳೆಯುತ್ತೇನೆ. ಆ ಜಿಂಕೆ ಎಲ್ಲಿ ತಪ್ಪಿಸಿತೋ ಗೊತ್ತಾಗುವುದಿಲ್ಲ. ನಮ್ಮವರು ಬಹಳ ಹಿಂದೆ ಉಳಿದಿದ್ದಾರೆ. ಮುಂದೆ ಬಂದರೆ ಅರಮನೆಯೊಂದು ಕಾಣಿಸುತ್ತಾ ಇದೆಯಲ್ಲ. ಈ ಗೊಂಡಾರಣ್ಯದ ನಡುವೆ ಇಂತಹ ಅದ್ಭುತವಾದ ಅರಮನೆಯೊಂದಿರುವುದೇ ಆಶ್ಚರ್ಯ. ಇದರಲ್ಲಿ ಯಾರಾದರೂ ಇರಬಹುದೇ? ಹೌದು, ಆ ಗವಾಕ್ಷದಿಂದ ಕಾಣಿಸುತ್ತಿರುವುದೆರಡು ಕಣ್ಣುಗಳು. ಓಡಿದ ಆ ಜಿಂಕೆ ಈ ಅರಮನೆಯ ಗವಾಕ್ಷದಿಂದ ನನ್ನನ್ನು ನೋಡುತ್ತಾ ತನ್ನ ಕಣ್ಣುಗಳನ್ನು ತಿರುಗಿಸುತ್ತಿವೆಯೋ ಏನು ನೋಡೋಣ. ಒಳ ಪ್ರವೇಶಿಸಿ ನೋಡ್ತೀನಿ. ಅರೆ ಅರೆ ಅರೆ, ಸುಂದರಿಯಾದ ಹೆಣ್ಣೊಬ್ಬಳೆಯಲ್ಲಿದ್ದಾಳೆ. ಆಶ್ಚರ್ಯ, ಯಾರೀಕೆ ಇಲ್ಲಿ ಯಾಕಿದ್ದಾಳೆ ಎಂಬಿತ್ಯಾದಿ ವಿಚಾರಗಳನ್ನು ಅವಳಿಂದಲೇ ತಿಳಿದುಕೊಳ್ಳುವುದು ಯುಕ್ತ ಇಲ್ಲವೇ? ದಯದೋರು ತಪ್ಪೇಳಿ ಹೆದರಬೇಕಾದ ಅಗತ್ಯವೇನೂ ಇಲ್ಲ. ನಿನ್ನ ಸಮಗ್ರ ವೃತ್ತಾಂತವನ್ನು ತಿಳಿಯುವ ಆಶೆಯುಳ್ಳವನಾಗಿಯೇ ನಾನು ಕೇಳುತ್ತಿದ್ದೇನೆ. ಕಾಡಿನ ನಡುವಿನ ಈ ಅರಮನೆಯಲ್ಲಿ ಏಕಾಂಗಿಯಾಗಿ ನೀನಿರುವುದನ್ನು ಕಂಡು ಆಶ್ಚರ್ಯವಾಯಿತು. ಗುಣಪೂರ್ಣೆಯಾಗಿ ಕುಲೀನ ಮನೆತನದಲ್ಲಿ ಜನ್ಮವನ್ನೆತ್ತಿದವಳಾಗಿ ಅರಮನೆಯಲ್ಲೇ ಇರಬೇಕಾಗಿದ್ದ ನೀನು ಕಾಡಿನ ನಡುವೆ ಈ ಸ್ಥಿತಿಯಲ್ಲಿ ಹಾಕಿರುವೆಯೋ ಅರ್ಥವಾಗಲಿಲ್ಲ. ನಿನ್ನ ತಂದೆ ಯಾರು? ನಿನ್ನ ತಾಯಿ ಯಾರು? ನೀನು ಇಲ್ಲಿ ಯಾಕೆ ಹೀಗಿರುವೆ ಎಂಬಿತ್ಯಾದಿ ವಿಚಾರಗಳನ್ನು ತಿಳಿಸಿದೆ ಎಂದಾದರೆ ಅದನ್ನು ತಿಳಿದುಕೊಳ್ಳುವ ಆಶೆ ನನಗುಂಟು. ಹೇಳಬಾರದ ರಹಸ್ಯವಾದರೆ ಹೇಳಬೇಕಾದ ಅಗತ್ಯವೇನೂ ಇಲ್ಲ. ನಿನ್ನ ಈ ದೀನಸ್ಥಿತಿಯನ್ನು ಕಂಡಾಗ ನೀನು ಕಷ್ಟಕ್ಕೊಳಗಾಗಿರುವಳು ಎಂಬುದನ್ನು ತಿಳಿದುಕೊಳ್ಳುವಂತಹ ಬೌದ್ಧಿಕ ಸಾಮರ್ಥ್ಯ ನನಗುಂಟು. ಆದ್ದರಿಂದ ಸುಗುಣೆ, ಗುಣಪೂರ್ಣೆ, ಮತ್ತೆ ಭರಂತೆ ನಡೆಯಬೇಕಾಗಿದ್ದ ನೀನು ಗತಿಯಲ್ಲೇ ಸ್ಕಾಲಿತ್ಯವನ್ನು ತೋರಿಸುತ್ತಲಿರುವೆ. ಹೆದರದಿರು. ನಿನ್ನ ವಿಚಾರವನ್ನು ನನ್ನಲ್ಲಿ ತಿಳಿಸು. ನನ್ನಿಂದ ನಿನಗೇನೂ ಕೇಡುಂಟಾಗುವುದಿಲ್ಲ. ಸ್ಪಷ್ಟವಾಗಿ ಹೇಳು, ಯಾರು ನೀನು? ಯಾಕೆ ಹೀಗಿದ್ಯಾ? ಅಯ್ಯ, ಏನು? ಪಟ್ಟಣ ದೊರೆ
ವತ್ಸನಿಂಗಿ ಮದುವೆಯ ಶ್ರೀಮಂತ ವತ್ಸನಿಂಗಿ ಮದುವೆಯ ವಿರಚಿತ ನಿರ್ಣಯಿಸಿದ ಶ್ರೀಮಂತ ವತ್ಸನಿಂಗಿ ಮದುವೆಯ ವಿರಚಿತ ನಿರ್ಣಯಿಸಿದ ದೃಢ ವರ್ಮನ ಸುಖೆ ನಾನು ಅಯ್ಯ ಮಹಾನುಭಾವ, ಏನು? ಮನುಷ್ಯನ ಯೋಗ್ಯತೆಯನ್ನು ಅವನ ಮಾತು ತಿಳಿಸುವುದಂತೆ ಕುಲವ ನಾಲಗೆ ಅರುಹಿತು, ಗುಣವ ನಾಲಗೆ ತಿಳಿಸಿತು ಅಂತ. ಮಾತಿಂದ ಸಂಸ್ಕಾರ ಸ್ವಭಾವ ವ್ಯಕ್ತವಾಗ್ತದೆ. ನಿನ್ನ ಮಾತುಗಳನ್ನು ಕೇಳಿದಾಗ ನಿನ್ನ ಮಾತಿಗೆ ಉತ್ತರಿಸೋಣ ಎಂಬ ಹಾಗೆ ನನಗೆ ಆತ್ಮೀಯತೆ ಉಂಟಾಗುತ್ತಾ ಇದೆ. ಧೈರ್ಯವಾಗಿ ಹೇಳು. ನಿನ್ನಲ್ಲಿ ವಿಶ್ವಾಸವೂ ಮೂಡುತ್ತಾ ಇದೆ. ಆದ್ದರಿಂದ ಹೇಳ್ತಾ ಇದ್ದೇನೆ, ನನ್ನ ಕರುಣಾಜನಕವಾದಂತಹ ಕಥೆಯನ್ನು ಕೇಳಿದರೆ ನೀನಾದರೂ ಕಣ್ಣೀರು ಕರೆಯಬೇಕು. ಹೌದೇ? ಹೌದಯ್ಯ. ಈ ಸೆರೆಮನೆಯಲ್ಲಿರಬೇಕಾದಂತಹ ಹೆಣ್ಣು ನಾನಲ್ಲ. ಮತ್ತೆ ಈ ಪ್ರಪಂಚದಲ್ಲಿ 56 ದೇಶಗಳು ಪ್ರಸಿದ್ಧವಾಗಿವೆಯಂತೆ. ಅಂಗ ವಂಗ ಕಳಿಂಗವೇ ಮೊದಲಾದ್ದು. ಹೌದು. ಅದರಲ್ಲಿ ವಂಗ ದೇಶಾಧಿಪತಿ ದೃಢವರ್ಮ ಮಹಾರಾಜ. ಆ ಮಹಾರಾಜನ ಮಗಳು ನಾನು. ದೃಢವರ್ಮನ ಕುಮಾರಿಯೇ ನೀನು? ನಿಜ. ನಿನ್ನ ಹೆಸರು? ರತ್ನಾವತಿ. ಅರಮನೆಯಲ್ಲಿ ರಾಜ್ಯದೊಳಗಿರಬೇಕಾದಂತಹ ನೀನು ಈ ಅಡವಿಯ ಅರಮನೆಯೊಳಗೆ ಯಾಕಿರುವೆ? ನಾನು ಸುಖವಾಗಿ ಅರಮನೆಯಲ್ಲಿ ಅಂತಃಪುರದಲ್ಲಿ ಮಲಗಿದವಳು. ಆದರೆ ಯಾವನೋ ಒಬ್ಬ ಭದ್ರಸೇನ ಮಹಾರಾಜನಂತೆ ನನ್ನನ್ನು ರಾತ್ರಿಯಲ್ಲಿ ಅಪಹಾರ ಮಾಡಿದ. ಹೌದೇ? ಕಾಮುಕನಾಗಿ ಕೊಂಡು ಹೋಗಿ ಕಾಡಿನಲ್ಲಿ ಇರಿಸಿದ. ಆ ಸಂದರ್ಭ ಏನು? ಅಲ್ಲಿಗೆ ವಿದ್ಯುಲೋಚನ ಎಂಬ ರಾಕ್ಷಸನ ಆಗಮನವಾಯಿತು. ಆ ರಾಕ್ಷಸ ಆ ಭದ್ರಸೇನನನ್ನು ಕೊಂದ. ಆ ಬಳಿಕ ನನ್ನನ್ನು ತಂದು ಈ ಸೆರೆಮನೆಯಲ್ಲಿ ಇರಿಸಿದ. ದೃಢವರ್ಮ ತನ್ನ ಪುತ್ರಿಯನ್ನು ಯಾರಿಗೆ ಕೊಡಬೇಕೆಂದು ನಿಶ್ಚಯಿಸಿದ್ದನು. ಅವನ ಆಶಯ ವಿಫಲವಾಯಿತೇ ಹಾಗಾದ್ರೆ? ಇಲ್ಲವಯ್ಯ. ನನ್ನ ತಂದೆ ದೃಢವರ್ಮ ಮಹಾರಾಜ ನಿರ್ಣಯಿಸಿದ್ದು ಕೌಶಂಬಿ ದೇಶದ ಅರಸನಾದ ವತ್ಸಾಕ್ಯ ಮಹಾರಾಜನಿಗೆ ನನ್ನ ಮದುವೆ ಮಾಡಿಕೊಡಬೇಕು ಅಂತ. ಆದ್ರೆ ಅದು ಈಡೇರಲಿಲ್ಲ. ನಾನು ಕೂಡ ಆತನನ್ನು ಒಪ್ಪಿದ್ದೆ, ಮೆಚ್ಚಿದ್ದೆ. ಪ್ರತ್ಯಕ್ಷವಾಗಿ ಕಾಣದಿದ್ದರೂ ಪರೋಕ್ಷವಾಗಿ ಆತನ ವಿಚಾರವನ್ನು ಕೇಳಿ ನಾನು ಮನಸ್ಸಾ ಒಲಿದವಳು. ವತ್ಸಾಕ್ಯನ ಗುಣಗಾನಗಳನ್ನು ಕೇಳಿದಂತಹ ನೀನು ಅವನನ್ನು ಮನಸಾರ ಮೆಚ್ಚಿರುವೆ, ಪ್ರೀತಿಸಿರುವೆ. ನಿಜ. ಅವನೆಲ್ಲಿದ್ದಾನೆ, ಹೇಗಿದ್ದಾನೆ ಎಂಬುದು ನಿನಗೆ ಗೊತ್ತಿಲ್ಲ. ಕೇಳಿದವಳಲ್ಲ, ನೋಡಿದವಳಲ್ಲ. ಇದಕ್ಕಾಗಿ ನೀನು ಈಗ ಯೋಚಿಸುತ್ತಿರುವೆ. ಹೀಗೆ ಕಷ್ಟದಿಂದಿದ್ದೇನೆ. ಇಲ್ಲವೇ ರತ್ನಾವತಿ? ಅಯ್ಯ, ರತ್ನಾವತಿ, ಅಯ್ಯ, ವಿಧಾತನ ಸಂಕಲ್ಪದ ಪೂರ್ಣ ದರ್ಶನ ಯಾವ ಮನುಷ್ಯನಿಗೂ ಆಗುವುದಿಲ್ಲ. ಆದುದರಿಂದಲೇ ನನ್ನ ಪ್ರವೇಶ ಹೀಗಾದ್ದಿರಬೇಕು. ಯಾರನ್ನು ನೀನು ಮನಸ್ಸಿನಿಂದ ಮೆಚ್ಚಿಕೊಂಡಿರುವೆಯೋ ಆ ಕೌಶಂಬಿಯ ಅರಸ ವತ್ಸಾಕ್ಯನೆಂದರೆ ನಾನೇ. ಬೇಟೆಗಾಗಿ ಅಡವಿಯನ್ನು ಸೇರಿದ ನಾನು ಹುಲ್ಲೆಯನ್ನು ಬೆನ್ನಟ್ಟುತ್ತಾ ಈ ಕಡೆಗೆ ಬಂದವ. ಹರಿಣಾಕ್ಷಿಯಾಗಿರುವ ನಿನ್ನನ್ನು ಕಂಡುದೆಂದರೆ ಇದು ದೈವ ಸಂಘಟನೆ ಇಲ್ಲದೆ ಮತ್ತೇನು. ಉದ್ಯಮ, ಸಾಹಸ, ಧೈರ್ಯ, ಬುದ್ಧಿ, ಶಕ್ತಿ, ಪರಾಕ್ರಮಗಳು ಮನುಷ್ಯನಲ್ಲಿದ್ದರು ದೈವಾನುಗ್ರಹವಿಲ್ಲದೆ ಯಾವುದೂ ಪರಿಣಾಮಕಾರಿಯಾಗುವುದಿಲ್ಲ.
ದೈವ ಪ್ರಚೋದನೆಯಿಂದಲೇ ನಾನು ಈ ಸ್ಥಳವನ್ನು ಸೇರಿದೆ ಎಂಬುದು ನಿಷ್ಠುರ ಸತ್ಯ. ನೀನು ಯೋಚಿಸಬೇಕಾದ್ದೇನೂ ಇಲ್ಲ. ನಿನ್ನನ್ನು ರಕ್ಷಿಸುವ, ದುಷ್ಟರನ್ನು ಶಿಕ್ಷಿಸುವ, ಹಾಗೆಯೇ ನಿನ್ನ ತಂದೆಗೂ ತೃಪ್ತಿಯನ್ನು ಒದಗಿಸುವ ಹೊಣೆ ಈಗ ನನ್ನದಾಯಿತು. ನೀವೇ ಧೈರ್ಯಸ್ಥರಾದು. ನೀವೇ ಒತ್ತಾಕೆ ಮಹಾರಾಜ. ನಾನೇ ಕೌಶಂಬಿಯ ಅರಸ. ಸತ್ಯವೇ? ಹೌದು. ಹೆಣ್ಣಪ್ಪಳು ಸಿಗ್ತಾಳೆ ಅಂತ ಸುಳ್ಳಾಡುವುದಲ್ವಲ್ಲ? ನಮ್ಮಂತವರು ಸುಳ್ಳಾಡಿ ಯಾವ ನರಕಕ್ಕೂ ಹೋಗಬೇಕು ಹೇಳು? ಇಲ್ಲ, ನಿಮ್ಮ ಮುಖ ನೋಡಿದರೆ ನಿಮ್ಮ ಗುಣ ಏನು ಅಂತ ನನಗೆ ಅರ್ಥವಾಗ್ತಾ ಇದೆ. ಮಾತ್ರವಲ್ಲ, ಆತ್ಮೀಯತೆ ಮೂಡುತ್ತಾ ಇದೆ. ಹಾಗಾದ್ರೆ ನಾನು ಪ್ರೇಮಿಸಿದ ನನ್ನ ತಂದೆ ನಿರ್ಧರಿಸಿದಂತಹ ಒತ್ತಾಕೆ ಮಹಾರಾಜ ನಾನೇ ಧೈರ್ಯ ತಾಳು. ಅದೇನು ಘರ್ಜನೆ ಕೇಳಿಸ್ತಾ ಇದೆ. ಬರಲಿ ಬೀಳುತ್ತಾರೆ. ವಚನ. ಒಬ್ಬೊಬ್ಬರೇ ಮನುಷ್ಯರು ಬರುತ್ತಾ ಇದ್ದಾರೆ. ಆಗ ಒಬ್ಬ ಇದ್ದ, ಈಗ ಸಣ್ಣ ಪ್ರಾಯದವ. ಹತ್ರ ಕೂತ್ಕೊಂಡು ಮಾತಾಡ್ತಾರೆ ಇವರಲ್ಲಿ. ತಲೆಯಲ್ಲಿ ಕಿರೀಟವನ್ನಿಟ್ಟುಕೊಂಡಿದ್ದಿ. ಅಂದರೆ ಮುಕುಟ. ಅಂದರೆ ಇದು ಒಂದನೇ ಅಪರಾಧ. ನನ್ನ ಮುಂದೆ ಕಿರೀಟ ಇಟ್ಟವರು ಬರಬಾರದು. ಓಹೋ. ಎರಡನೇ ಅಪರಾಧ, ಅರಮನೆಯನ್ನು ಪ್ರವೇಶ ಮಾಡಿದ್ದಿ. ಮತ್ತೆ ಮೂರನೇದ್ದು, ನನ್ನ ಮಡದೀವಡಿ ಹೆಂಡತಿಯಾಗಬೇಕಾದಂತ ಇವರನ್ನು ಹತ್ತಿರ ಕರೀತೇನೆ ಕಳ್ಳರಂತೆ ಬಂದು ಪ್ರವೇಶ ಮಾಡಿ ಹತ್ರ ಕೂತಿದ್ದಿ. ತೊಡೆಗೆ ತೊಡೆ ತಾಗಿಸಿದ್ದಿ. ತೊಡೆ ಕೊಯ್ತಾನೆ. ನಿನ್ನದು ಮುಖ ನೋಡಿದ್ರೆ ಇಷ್ಟಿಷ್ಟು ಮಾಂಸ ಉಂಟು, ತಿನ್ಲಿಕ್ಕಾದೀತು. ಒಡ್ಡೊಗ್ಗ ರಾಜರಂತೆ ಕಾಣುತ್ತಿ. ನೀನು ಈಗಿಂದೀಗಲೇ ನನ್ನ ಕಾಲಿಗೆರಗಿ ಸಮಗ್ರ ನಿನ್ನ ತಪ್ಪನ್ನು ಒಪ್ಪಿಕೊಂಡು ನಿನ್ನ ಊರನ್ನು ನನ್ನ ಸ್ವಾಧೀನಕ್ಕೆ ಬಿಟ್ಟುಕೊಟ್ಟಲ್ಲಿ ಅಲ್ಲಿ ನನ್ನ ಶ್ರಾಮಂತರಾಜನಾಗಿ ನಿನ್ನನ್ನು ಎಷ್ಟು ಪರಿಪಾಲಿಸುವೆನು. ನಿನ್ನಂತವರು ಊರಿನಲ್ಲಿ ಇರುವುದಲ್ಲ, ಕಾಡಿನಲ್ಲಿಯೂ ಇರಕೂಡದು. ಮೂರ್ಖಾಗ್ರಸರಣಿ. ನಾನೇ ಹೌದು. ನನ್ನನ್ನು ನರಗುಡಿ ಎಂದು ನಿಂದಿಸುತ್ತಿರುವ ನೀನು ಈ ಪ್ರಪಂಚದಲ್ಲಿ ಬದುಕುವ ಅರ್ಹತೆಯನ್ನೇ ಕಳೆದುಕೊಂಡಿರುವೆ. ಯಾರಿಗೋ ನಿಶ್ಚಿತವಾದಂತಹ ವಧುವನ್ನು ಬಲಾತ್ಕಾರವಾಗಿ ಅರಮನೆಯಲ್ಲಿ ಇಟ್ಟುಕೊಂಡಿರುವ ನಿನ್ನ ತಲೆಯನ್ನು ಇದು ನನ್ನ ಜಾತಿಯ ಧರ್ಮ. ಕಲ್ಲಿನಲ್ಲಿ ಮಾಡಿದ ಕಡುಗದಿಂದ ನಿನ್ನ ಹೊಟ್ಟೆಯನ್ನು ಶೀಳುತ್ತೇನೆ. ಹೆದರಿ ನಡುಗುತ್ತಿರುವ ನೀನು ಆ ರಾಕ್ಷಸನ ಆರ್ಭಟವನ್ನು ಕೇಳುತ್ತಾ ನನ್ನನ್ನು ಅಪ್ಪಿಕೊಂಡಿರುವೆ. ನಿಜ ರತ್ನಾವತಿ. ವಿವಾಹ ಸಂಸ್ಕಾರದ ಪಾವಿತ್ರ್ಯವನ್ನು ತಿಳಿದವ ನಾನು. ಆದುದರಿಂದ ನಿನ್ನ ತಂದೆಯಾಗಿರುವ ದೃಢವರ್ಮನಲ್ಲಿ ಈ ವಿಚಾರವನ್ನೆಲ್ಲ ತಿಳಿಸುವುದಕ್ಕೆ ಆಳುಗಳನ್ನು ಹಚ್ಚುತ್ತೇನೆ. ಆತನನ್ನು ಕರೆಸಿಕೊಡ್ತೇನೆ. ಆ ತನಕ ನನ್ನ ಜೊತೆಯಲ್ಲಿ ಕೌಶಂಬಿಯ ತನಕ ನೀನು ಬರಬೇಕು. ಅಪ್ಪಣೆ. ಹೋಗೋಣವೇ? ಯಾರಂತೆ ಬಾಗಿಲಿಗೆ ಬಂದವರು? ವಾಣಿ ಹಿರಣ್ಯಗರ್ಭರು, ಉಮಾಮಹೇಶ್ವರರು, ಎರಡು ಅಲ್ಲದೆ ಲಕ್ಷ್ಮೀನಾರಾಯಣರು ನನ್ನ ಮನೆಯ ಬಾಗಿಲಿಗೆ ಬಂದಂತಾಯ್ತು. ಮಾಮನ ಸನ್ನಿಧಿಗೆ ನಡೆದು ಬರಬೇಕಾದಂತಹ ಒಂದು ಕರ್ತವ್ಯ ಅಳಿಯನಾಗುವವನಿಗೂ ಇದೆ. ಆ ಕಾರಣದಿಂದಲೇ ವತ್ಸ ಮತ್ತು ರತ್ನವತಿ ಇವರಿಬ್ಬರು ಒಟ್ಟಾಗಿ ಬಂದಿದ್ದಾರೆ ಅಂದ್ರೆ ನನ್ನ ಪುಣ್ಯದ ಭಾಗ್ಯೋದಯವಾದಂತೆ, ಇದರಲ್ಲಿ ಸಂದೇಹವೇನೂ ಇಲ್ಲ. ಬರಬೇಕು ವತ್ಸ ಎಂದು ನಿನ್ನನ್ನು ಸಂಬೋಧಿಸುವುದಕ್ಕೆ ವಯಾಮಾನದಿಂದ ಜೇಠನಾಗಿರುವ ನನಗೆ ಅಧಿಕಾರ ಇದೆ. ನಿನ್ನಲ್ಲಿ ನನಗಿರುವಂತಹ ಅಭಿಮಾನ ವಾತ್ಸಲ್ಯಗಳನ್ನು ಪ್ರಕಟಿಸುವುದಕ್ಕೆ ಆ ಶಬ್ದವನ್ನು ಬಿಟ್ರೆ ಮತ್ತೆ ನನಗೆ ಬೇರೊಂದು ಆಧಾರ ಕಾಣಿಸುವುದಿಲ್ಲ. ವತ್ಸ ಕಥನ ಅರಮನೆಯಲ್ಲಿದ್ದಂತಹ ನಿಮ್ಮ ಮಗಳನ್ನು ನನ್ನ ಪುರಕ್ಕೆ ಕೊಂಡೊಯ್ಯಬೇಕೆಂಬ ನಿರ್ಧಾರವಿದ್ದರು
ನಿಮಗೆ ತಿಳಿಸದೇ ಕರೆದುಕೊಂಡು ಹೋಗಕೂಡದೆಂದು ನಿಮಗೆ ಒಪ್ಪಿಸುವುದಕ್ಕಾಗಿಯೇ ಇಲ್ಲಿಗೆ ಬಂದಿದ್ದೇನೆ. ಹಾಗೆ ನೀನಾಗಿ ನನ್ನ ಮಗಳೊಂದಿಗೆ ಇಲ್ಲಿಗೆ ಬಂದುದು ಅಂದ್ರೆ ನನ್ನ ಮನೆಯ ಬಾಗಿಲಿಗೆ ಭಾಗ್ಯದೇವತೆ ಬಂದಂತಾಯ್ತು. ಸಂತೋಷ. ಮೊದಲು ನಿಮ್ಮ ನಿಶ್ಚಯ ಏನಿತ್ತೋ ಅದರಂತೆ ನಡೆಯುವುದಕ್ಕೆ ಬೇಕಾದ ವ್ಯವಸ್ಥೆಗಳನ್ನೆಲ್ಲ ಮಾಡಬಹುದು. ಮಗಳೇ, ಅಪ್ಪ, ನಿನ್ನೊಡನೆ ಮಾತನಾಡುವುದಕ್ಕಿಲ್ಲದೆ ಇಷ್ಟು ದಿನಗಳವರೆಗೆ ನಾಲಿಗೆ ಇದ್ದು ಮೂಕನಾಗಿದ್ದೆ. ನಿನ್ನ ಮುಖಾವಲೋಕನಕ್ಕೆ ನನಗೆ ಸಂದರ್ಭ ಒದಗದೇ ಇದ್ದದ್ರಿಂದ ನಿನ್ನ ಅದೃಶ್ಯತೆಯಲ್ಲಿ ನಾನು ಕಣ್ಣು ಬಿದ್ದರೂ ಕುರುಡನಾಗಿದ್ದೆ. ನೀನು ಬದುಕಿವೆಯೋ ಸತ್ತೆಯೋ ಅದನ್ನೂ ತಿಳಿಯದೆ ನನ್ನ ಮನಸ್ಸೇ ತನ್ನನ್ನು ಮರೆತು ನಾನು ಕೇವಲ ಉನ್ಮತ್ತನ ಆಗಿದ್ದೆ. ಮಗಳೇ, ನೀನು ಬಂದೇ ಅಲ್ವೇ ಮಗಳೇ? ಸಂತೋಷವಾಯ್ತು. ಆದ್ರೆ ಗಂಡಿಗೊಂದು ಹೆಣ್ಣು ಬೇಕು, ಹೆಣ್ಣಿಗೊಂದು ಗಂಡು ಬೇಕು ಎಂಬುದರಿಂದ ಗಂಡು ಹೆಣ್ಣು ಒಂದಾದಾಗ ಅದಕ್ಕೆ ಮದುವೆ ಎಂಬ ಹೆಸರಿಲ್ಲ. ಹಾಗೆ ಎಮ್ಮೆಯನ್ನು ಹುಡುಕುತ್ತಾ ಕೋಣ ಹೋಗುವುದಿಲ್ವೇ? ಹಾಗಲ್ಲ ಇದು. ದೈಹಿಕವಾದಂತಹ ಅನುಬಂಧವೂ ದಾಂಪತ್ಯದಲ್ಲಿ ಒಂದು ಪ್ರಯೋಜನ ಹೌದು. ಆದ್ರೆ ಆಧ್ಯಾತ್ಮಿಕವಾಗಿ ಅದು ಬೇರೆ. ಪುರುಷಾವಲಂಬನದಲ್ಲಿ ಪ್ರಕೃತಿ ಪೂರ್ಣತೆಯನ್ನು ಪಡೆಯುತ್ತಾರೆ. ಪ್ರಕೃತಿಯ ಆಧಾರದಲ್ಲಿ ಪುರುಷ ತನ್ನನ್ನು ತಾನೇ ಪ್ರಕಟಿಸಿಕೊಳ್ತಾನೆ. ಹಾಗಾಗಿ ಪ್ರಕೃತಿಗೆ ಪ್ರತೀಕ ಸ್ಥಾನದಲ್ಲಿ ತನ್ನ ಮಗಳು ಎಂಬುದನ್ನು ತಿಳಿದು ಪುರುಷನಿಗೆ ಪ್ರತಿನಿಧಿಯಾಗಿ ಬಂದಿದ್ದಾನೆ ಈ ಜಾಮಾತ್ರಿ ಎಂಬ ಸಂತೋಷದಿಂದ ಅವನಿಗೆ ಧಾರಾಪೂರ್ವಕವಾಗಿ ದಾನವೆಂದು ಮಗಳನ್ನು ಒಪ್ಪಿಸಿಕೊಡಬೇಕಾದಂತಹ ಒಂದು ಧಾರ್ಮಿಕ ಕರ್ತವ್ಯ ತಂದೆಯಾಗಿ ನನಗಿದೆ. ಮಗಳೇ, ಕಣ್ಣಿಲ್ಲ, ಕಾಲಿಲ್ಲ, ಕೆನ್ನೆಗುಳಿ, ಗಲ್ಲ ಮೊಟಕು ಅಂತ ಮಗಳ ಕಡೆಗೆ ಕೈ ನೀಡಿ ನಾನು ಅವಳ ತಂದೆ ಅಂತ ಹೆಮ್ಮೆ ಪಡುವ ತಂದೆ ಎಂದರೆ ಈ ಯುಗದಲ್ಲಿ ಕಂಡಿದ್ದೇನೆ. ನಾನು ಬಾಯಿದರೆಯಾಗಿ ಹೇಳದೇ ಇದ್ರೆ ನಿನ್ನನ್ನು ಕಂಡವರು ಲಕ್ಷ್ಮೀದೇವಿ ಅಂತ ತಿಳಿಯುತ್ತಾರೆ. ನಾನು ಸ್ಪಷ್ಟವಾಗಿ ಅಲ್ಲ ಇವಳು ನನ್ನ ಮಗಳು ಅಂತ ಹೇಳದೇ ಇದ್ರೆ ಪಾರ್ವತಿ ಕೈಲಾಸದಿಂದ ಇಳಿದು ಬಂದಳು ಅಂತ ಭ್ರಮೆಗೊಂಡು ಎಲ್ಲರೂ ಹೊಗಳುತ್ತಾರೆ. ಎಣಿಕೆಗೆ 32 ಶುಭ ಲಕ್ಷಣಗಳನ್ನು ಹೊಂದಿರುವಂತ ನೀನು. ಆ ಲಕ್ಷಣ ಸಮನ್ವಿತತೆಗೆ ರತ್ನ ಅಂತ ಹೆಸರು. ರತ್ನವತಿ, ರೂಢಿಯಲ್ಲಿ ರತ್ನಾವತಿ ಆದೀತು. ಎರಡೂ ಸಮಾಸ ಸರಿ. ಎಲ್ಲಾ ಸಿದ್ಧತೆಗಳನ್ನೂ ಮಾಡಿಸಿಕೊಂಡು ಧಾರ್ಮಿಕವಾಗಿ ಈ ವಿವಾಹ ಸಂಸ್ಕಾರವನ್ನು ನಡೆಸಿಕೊಡಬೇಕು ಎಂದು ಕೇಳಿಕೆ. 4 ಗಂಟೆಗಳ ಅವಧಿಯಲ್ಲಿ ನಡೆಯಬೇಕಾದಂತಹ ಈ ಮಂಗಳೋತ್ಸವ ವಿಧಿಪೂರ್ವಕವಾಗಿ ನಡೆದ ಹಾಗಾಯಿತು. ಮಂಗಳ ಮಂಗಳ ಗಿರಿಧರಗೆ ಜಯ ಮಂಗಳ ಮಂಗಳ ಹತ್ತವದಾರನಿಗೆ ಜಯ ಮಂಗಳ ದುರಿತ ನಿವಾರನಿಗೆ ಜಯ ಮಂಗಳಂ ಶುಭ ಮಂಗಳಂ ನಿಯ ಮಂಗಳಂ ಜಯ ಮಂಗಳಂ ಶುಭ ಮಂಗಳಂ. ಮಣಿ ಕೇಳೆ ಮಣಿ ಕೇಳೆ ಕಾರ್ಯವಿದೇನು ದೊಡ್ಡಿತು ಬಾಳೆ ಏಳಂಬಕ್ಕೆ ಅನುಮಾನವ ಬಿಡು ದೊಡ್ಡ ಸಾನೂರಾದಿ ಪೂಜವ ಕೆಳ್ಳಿದವ ಕೂಟಿಲ್ಲ ಕೂತಳೆ ಕೇಳೆ ನಾನೇ ಎಂಬುದು ದಡ್ಡ ಎಲ್ಲ ಗುಣಶೀಲೆ ದಿಟವೆಂದು ನಂಬುದು ಜಟಿಯಾನೆದೋರುವ ಕೂಟವನ್ನೇ ಕಾರೀನ ಹೋಗಿ ಮಾನಿಗೆ ಮಣ್ಣು ಕೇಳೆ